ನಮಸ್ಕಾರ. ನಾನು ಶೋಭಾ ಸಾಧನಾ ಅಕಾಡೆಮಿಯಿಂದ ಇವತ್ತಿನ ಸೆಷನ್ನಲ್ಲಿ ನಾನು ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಚರ್ಚಿಸಲಿದ್ದೇನೆ. ಅದಕ್ಕೂ ಮುಂಚೆ ಒಂದು ವಿಶೇಷ ಮಾಹಿತಿ. ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಭಾರತದ ಸಾಂಸ್ಕೃತಿಕ ಪರಂಪರೆ ಅನ್ನುವಂತಹ ಪುಸ್ತಕದಲ್ಲಿ ಮೌರ್ಯರಿಂದ ಹಿಡಿದು ಮೊಘಲ್ ವಾಸ್ತುಶಿಲ್ಪದವರೆಗೆ ಚರ್ಚಿಸಲಾಗಿದೆ. ಇದರಲ್ಲಿ ನಗರ, ವೇಸರ, ದ್ರಾವಿಡ ಶೈಲಿ ಜೊತೆಗೆ ಕದಂಬರಿಂದ ಹಿಡಿದು ಆದಿಲ್ ಶಾಹಿಗಳವರೆಗಿನ ಶಿಲ್ಪಕಲೆ, ಧರ್ಮ, ಸಾಹಿತ್ಯವನ್ನು ಚರ್ಚಿಸಲಾಗಿದೆ. ಹಾಗೆಯೇ ಭಾರತೀಯರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನೀಡಿದಂತಹ ಕೊಡುಗೆಗಳು, ಭಾರತ ಹೊರ ಜಗತ್ತಿಗೆ ನೀಡಿದಂತಹ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ, ಜೊತೆಗೆ ಭಾರತದಲ್ಲಿರ್ತಕ್ಕಂಥ ವಿಶ್ವ ಪಾರಂಪರಿಕ ಸ್ಥಳಗಳ ಬಗ್ಗೆ ಮಾಹಿತಿ ಈ ಪುಸ್ತಕದಲ್ಲಿ ದೊರೆಯುತ್ತದೆ. ಈ ಪುಸ್ತಕ ಮಾರುಕಟ್ಟೆಯಲ್ಲೂ ಸಹ ಲಭ್ಯವಿರುತ್ತದೆ. ಸ್ನೇಹಿತರೆ, ಇವತ್ತಿನ ಸೆಷನ್ ಏನಿದೆ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪ. ಈ ಹೊಯ್ಸಳರು ಸುಮಾರು ಸಾಮಾನ್ಯ ಶಕ 10ರಿಂದ 14ನೇ ಶತಮಾನದವರೆಗೆ ಆಳ್ವಿಕೆ ಮಾಡಿದಂಥ ಒಂದು ರಾಜಮನೆತನವೇ ಹೊಯ್ಸಳ ರಾಜಮನೆತನ. ಹಾಗಾದರೆ ಈ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ದರು ಇವರು ಮೊದಲಿಗೆ. ತದನಂತರ ಅಂದರೆ ಈ ಹೊಯ್ಸಳರು ತಮ್ಮ ಮೊದಲ ರಾಜಧಾನಿಯಾಗಿ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಅಂಗಡಿ ಅಂತಕ್ಕಂಥ ಒಂದು ಸ್ಥಳ, ಏನು ಶಶಕಪುರ ಅಥವಾ ಸೊಸೆ ಊರು ಎಂಬ ಸ್ಥಳವನ್ನು ತಮ್ಮ ಮೊದಲ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ. ತದನಂತರದಲ್ಲಿ ಅಂದರೆ ಈ ಶಶಕಪುರ ಅಥವಾ ಸೊಸೆ ಊರು ಏನು ಸ್ಥಳ ಬರುತ್ತೆ, ಈ ಸ್ಥಳ ಮಲೆನಾಡು ಪ್ರದೇಶವಾಗಿರೋದ್ರಿಂದ ತಮ್ಮ ರಾಜಧಾನಿಯನ್ನು ಇವರು ಬೇಲೂರು ಎಂಬ ಸ್ಥಳಕ್ಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಕೊಳ್ತಾರೆ. ತದನಂತರದಲ್ಲಿ ವಿಷ್ಣುವರ್ಧನ ಕಾಲದಲ್ಲಿ ದೋರ ಸಮುದ್ರ ಅಥವಾ ಹಳೇಬೀಡು ಏನು ಕರಿತೀವಿ, ಈ ಸ್ಥಳಕ್ಕೆ ಇವರ ರಾಜಧಾನಿ ಬದಲಾವಣೆ ಆಗುತ್ತೆ. ಹೊಯ್ಸಳರು ಎಂದಾಕ್ಷಣ ಇವರು ಕರ್ನಾಟಕ ಮತ್ತು ತಮಿಳುನಾಡಿನ ಬಹುಭಾಗವನ್ನು ಆಳ್ವಿಕೆ ಮಾಡಿದಂಥ ಒಂದು ಪ್ರಸಿದ್ಧವಾದಂತಹ ರಾಜಮನೆತನವಾಗಿರುತ್ತೆ. ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಇವರು ವೈಭವಯುತವಾಗಿ ಆಳ್ವಿಕೆಯನ್ನು ನಡೆಸಿದಂತಹ ಒಂದು ರಾಜಮನೆತನ. ಹಾಗಾದರೆ ಈ ಹೊಯ್ಸಳ ಸಂತತಿಯ ಮುಖ್ಯ ಅರಸರುಗಳನ್ನು ಅಂದರೆ ಯಾವ ಅರಸರುಗಳು ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳಿ ನೋಡುವಾಗ, ಕ್ವಿಕ್ಕಾಗಿ ಸಾಮಾನ್ಯವಾಗಿ ನಮಗೆ ಹೊಯ್ಸಳರು ಒಂದು 21 ಜನ ಅರಸರುಗಳು ಆಳ್ವಿಕೆಯನ್ನು ಮಾಡಿರೋದನ್ನು ಗಮನಿಸ್ತೀವಿ. ಆದರೆ ಮುಖ್ಯವಾಗಿ ನಮಗೆ ಇಲ್ಲಿ ಒಂದಿಷ್ಟು ಜನರನ್ನು ಗಮನಿಸ್ತೀವಿ. ಪ್ರಮುಖವಾಗಿ ಅದರಲ್ಲಿ ನೃಪಕಾಮ, 1ನೇ ವೀರಬಲ್ಲಾಳ, ವಿಷ್ಣುವರ್ಧನ ಸುಮಾರು 44 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಇಡೀ ಸಾಮ್ರಾಜ್ಯವನ್ನು ವಿಶಾಲ ಮಾಡ್ತಾ ಹೋಗ್ತಾನೆ, ಅಂದರೆ ವಿಸ್ತಾರ ಮಾಡ್ತಾ ಹೋಗ್ತಾನೆ. ತದನಂತರದಲ್ಲಿ 2ನೇ ವೀರಬಲ್ಲಾಳ, 3ನೇ ನರಸಿಂಹ, 3ನೇ ಭಲ್ಲಾಳನವರೆಗೆ ಆಳ್ವಿಕೆ ನಡೀತಾ ಹೋಗುತ್ತೆ. ಹಾಗಾದರೆ ನಾವು ವಿಷ್ಣುವರ್ಧನನ ಕಾಲಘಟ್ಟದವರೆಗೆ ಇವರು ಅಂದರೆ ಈ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿರ್ತಾರೆ. ತದನಂತರದಲ್ಲಿ ಅಂದರೆ 2ನೇ ವೀರಬಲ್ಲಾಳನ ಕಾಲಕ್ಕೆ ಬಂದಾಗ ಈ ಹೊಯ್ಸಳರು ಸ್ವತಂತ್ರರಾಗಿ ಆಳ್ವಿಕೆಯನ್ನು ನಡೆಸ್ತಾರೆ. ಆದರೆ ಈ ಹೊಯ್ಸಳ ಸಂತತಿಯಲ್ಲಿ ಕೊನೆಯ ಅರಸ ಬಂದಾಗ 3ನೇ ಭಲ್ಲಾಳ. ಈತನ ಕಾಲದಲ್ಲಿ ಏನಾಗುತ್ತೆ, ನಮಗೆ ದೆಹಲಿ ಸುಲ್ತಾನರ ಆಳ್ವಿಕೆ ಅಂದರೆ ದೆಹಲಿ ಸುಲ್ತಾನರು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಈ ದೋರ ಸಮುದ್ರ ಅಥವಾ ಹಳೆಬೀಡಿನ ಮೇಲೆ ಅವರು ದಾಳಿಯನ್ನು ಮಾಡುವಂಥದ್ದನ್ನು ಗಮನಿಸ್ತೀವಿ. ಹಾಗಾಗಿ 1326ರಲ್ಲಿ ದೆಹಲಿ ಸುಲ್ತಾನರು ಸಹ ಇದರ ಮೇಲೆ ದಾಳಿಯನ್ನು ಮಾಡಿದರು ಹೊಯ್ಸಳರ ಮೇಲೆ. ಹಾಗೆಯೇ 1343ರಲ್ಲಿ ಏನಾಗುತ್ತೆ, 3ನೇ ಭಲ್ಲಾಳ ಮಧುಗಿರಿಯ ಯುದ್ಧ ಅಂದರೆ ತಮಿಳುನಾಡಿನ ಮಧುರೈ ಮೇಲೆ ನಡೆದಂತಹ ಯುದ್ಧದಲ್ಲಿ ಈತ ಮರಣವನ್ನು ಒಪ್ತಾನೆ. ಅಲ್ಲಿಗೆ ಹೊಯ್ಸಳ ಸಂತತಿ ಕೊನೆಯಾಗುತ್ತೆ. ಈ ಹೊಯ್ಸಳ ಸಂತತಿ ಕೊನೆಯಾದ ನಂತರದಲ್ಲಿ 1326ರಲ್ಲಿ ವಿಜಯನಗರ ಸಂತತಿ ಆಳ್ವಿಕೆಯನ್ನು ಮಾಡುತ್ತೆ ದಕ್ಷಿಣ ಭಾರತದಲ್ಲಿ. ಹಾಗಾದರೆ ಹೊಯ್ಸಳರು ಕಲೆಗೆ ಯಾವ ರೀತಿಯಾದಂಥ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಹೊಯ್ಸಳರ ಬಗ್ಗೆ ಪ್ರೀವಿಯಸ್ ಇಯರಲ್ಲಿ ಈ ರೀತಿ ಕ್ವಶನ್ ಬಂದಿರುತ್ತೆ. ಪಶ್ಚಿಮ ಚಾಲುಕ್ಯರನ್ನು ಸೋಲಿಸಿ ಸ್ವತಂತ್ರ ಅರಸ ಎಂದು ಘೋಷಿಸಿಕೊಂಡ ಹೊಯ್ಸಳರ ದೊರೆ ಯಾರು? ಅಂದರೆ ಪಶ್ಚಿಮ ಚಾಲುಕ್ಯರು ಅಂದರೆ ಇಲ್ಲಿ ಕಲ್ಯಾಣದ ಚಾಲುಕ್ಯರು. ಹಾಗೆಯೇ ಇನ್ನೊಂದು ಕ್ವಶನ್ ಈ ರೀತಿ ಬಂದಿರುತ್ತೆ, ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಯಾರು ಅಂತ ಹೇಳಿ. 2ನೇ ವೀರಬಲ್ಲಾಳ, ವೀರ ನರಸಿಂಹ, ವೀರ ಸೋಮೇಶ್ವರ ಎನ್ನುವಂಥ ಆಪ್ಷನನ್ನು ಕೊಟ್ಟಿರ್ತಾರೆ. ನಮಗೆ ವಿಷ್ಣುವರ್ಧನನ ನಂತರ 2ನೇ ವೀರಬಲ್ಲಾಳನ ಕಾಲಾವಧಿಯಲ್ಲಿ ಹೊಯ್ಸಳರು ಸ್ವತಂತ್ರರಾಗಿ ಆಳ್ವಿಕೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ತೀವಿ. ದ ನೆಕ್ಸ್ಟ್ ಒಂದು ಕ್ವಶನ್ ಈ ರೀತಿ ಇರುತ್ತೆ, ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಆಧಿಪತ್ಯವು ಅಧಿಕೃತವಾಗಿ ಕೊನೆಗೊಂಡಿತು? ಯಾರ ದಿಗ್ವಿಜಯ ಅಂದರೆ ನಮಗೆ ಉತ್ತರ ಭಾರತದಲ್ಲಿ ಅಂದರೆ ಹೊಯ್ಸಳರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿಯೇ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಸಹ ಇರುತ್ತೆ. ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಮಲ್ಲಿಕಾಫಾನ್ ಏನೈತ ದಂಡನಾಯಕನ ಮೂಲಕ ದಕ್ಷಿಣ ಭಾರತದಲ್ಲೂ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ಹೊಯ್ಸಳರ ಆಳ್ವಿಕೆ ಸಹ ಇತ್ತು. ಇಲ್ಲಿ ಏನು ಕ್ವಶನ್ ಕೇಳಲಾಗಿದೆ, ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಆಧಿಪತ್ಯ ಅಧಿಕೃತವಾಗಿ ಕೊನೆಗೊಂಡಿತು ಎಂದಾಗ ಇಲ್ಲಿ ನಮಗೆ
ದೆಹಲಿ ಸುಲ್ತಾನ್ ಅವರು ಏನು ದಾಳಿ ಮಾಡ್ತಾರೆ ಅವರ ದಿಗ್ವಿಜಯದಿಂದ ಏನಾಗುತ್ತೆ, ಇಡೀ ಒಂದು ಹೊಯ್ಸಳ ಡೈನಾಸ್ಟಿ ಅವನತಿಯಾಗುತ್ತೆ ಅಂತ ಹೇಳಿ ಗಮನಿಸ್ತೀವಿ. ಎಸ್, ಇನ್ನೊಂದು ಕ್ವಶನ್ ಈ ರೀತಿಯಾಗಿರುತ್ತೆ, ಹೊಯ್ಸಳರು ವಿಷ್ಣುವರ್ಧನನ ಕಾಲದವರೆಗೆ ಯಾರ ಸಾಮಂತರಾಗಿದ್ರು? ನಾ ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದಾಗೆ ಹೊಯ್ಸಳರು ವಿಷ್ಣುವರ್ಧನ ಕಾಲದವರೆಗೆ ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿರ್ತಾರೆ. ಸೊ ತದನಂತರದಲ್ಲಿ ತಮ್ಮದೇ ಆದ ಸ್ವತಂತ್ರ ಆಳ್ವಿಕೆಯನ್ನು ಇವರು ಘೋಷಣೆ ಮಾಡ್ಕೊಳ್ತಾರೆ. ಅಂದರೆ ಇವರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ರು. ಅಂದರೆ ಚಾಲುಕ್ಯರಲ್ಲಿ ನಾವು 3 ರೀತಿಯ ಚಾಲುಕ್ಯರನ್ನು ನಾವು ಗಮನಿಸ್ತೀವಿ. ಒಂದು ಬಾದಾಮಿ ಚಾಲುಕ್ಯರು, ವೆಂಗಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು. ಹಾಗಾದರೆ ಈ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ರು. ಎಸ್, ಈ ಹೊಯ್ಸಳ ದೇವಾಲಯಗಳು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಅಂತ ಹೇಳಿದಾಗ, ಅಂದರೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದಂಥ ಅಧಿವೇಶನ ಏನಿದೆ, ಯುನೆಸ್ಕೋದ ಅಧಿವೇಶನ, ಈ 45ನೇ ಅಧಿವೇಶನದಲ್ಲಿ ಹೊಯ್ಸಳ ದೇವಾಲಯಗಳನ್ನು 42ನೇ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಘೋಷಿಸಲಾಯಿತು. ಅಂದರೆ ಹೊಯ್ಸಳ ದೇವಾಲಯಗಳು ಅಷ್ಟು ವೈಶಿಷ್ಟ್ಯತೆ, ವೈಭವೋಪೇತವಾದಂತಹ ದೇವಾಲಯಗಳಾಗಿರ್ತವೆ. ಈ ವಿಶಿಷ್ಟತೆಯನ್ನು ಗಮನಿಸಿ ಯುನೆಸ್ಕೋ ಏನು ಮಾಡುತ್ತೆ, ಈ ಹೊಯ್ಸಳ ದೇವಾಲಯಗಳನ್ನು ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿಸಲಾಗಿದೆ. ಅಂದರೆ 2014ರಲ್ಲಿ ಹೊಯ್ಸಳ ದೇವಾಲಯಗಳು ತಾತ್ಕಾಲಿಕ ಪಟ್ಟಿಯಲ್ಲಿದ್ದವು. ಆದರೆ 2023ರಲ್ಲಿ ಈ ದೇವಾಲಯಗಳನ್ನು ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿಸಲಾಗಿದೆ. ಎಸ್, ಹಾಗೆಯೇ 45ನೇ ಅಧಿವೇಶನ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನೋಡಿದ್ವಿ. ಸೊ 46ನೇ ಅಧಿವೇಶನ ಎಲ್ಲಿ ನಡೆದಿದೆ ಅಂತ ಹೇಳಿದಾಗ, ಸೊ ಇದು ವಿಶೇಷವಾಗಿ ಭಾರತದಲ್ಲಿ ನಡೆಯಿತು. ನವದೆಹಲಿಯ ಭಾರತ್ ಮಂಟಪದಲ್ಲಿ ಈ ಅಧಿವೇಶನವನ್ನು, ಅದರಲ್ಲೂ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಸ್, ಈ ಅಧಿವೇಶನದ ವಿಶೇಷತೆ ಏನಪ್ಪಾ ಅಂದರೆ, ಇಲ್ಲಿಯವರೆಗೆ ಭಾರತದಲ್ಲಿ 42 ವಿಶ್ವ ಪರಂಪರಾ ತಾಣಗಳಿದ್ವು. ಈ ಅಧಿವೇಶನದಲ್ಲಿ ಅಂದರೆ 46ನೇ ಅಧಿವೇಶನದಲ್ಲಿ ಇನ್ನೊಂದು ಸ್ಥಳವನ್ನು ಆ್ಯಡ್ ಮಾಡಲಾಯಿತು. ಅದು ಯಾವುದು ಅಂದರೆ ಅಸ್ಸಾಂನ ಮೊಯ್ದಮ್ಸ್ ಅಂತಕ್ಕಂತಹ ಸ್ಥಳವನ್ನು. ಈ ಅಸ್ಸಾಂನ ಮೊಯ್ದಮ್ಸ್ ಏನಿದ್ದಾವೆ ಸತ್ತವರ ಸಮಾಧಿ ದಿಬ್ಬಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ಸ್ಥಳಗಳು. ಸೊ ಇದರ ವೈಶಿಷ್ಟ್ಯತೆಯನ್ನು ಗಮನಿಸಿ 2024ರಲ್ಲಿ 43ನೇ ವಿಶ್ವ ಪರಂಪರೆ ತಾಣ ಅಂತ ಹೇಳಿ ಘೋಷಿಸಲಾಯಿತು. ಅಂದರೆ ಭಾರತದಲ್ಲಿ ಇಲ್ಲಿಯವರೆಗೆ 42 ಇದ್ವು. ಸೊ ಲಾಸ್ಟ್ ಮಂತಿಂದ ಇನ್ನೊಂದು ಆ್ಯಡ್ ಆಗುತ್ತೆ. ಹಾಗಾಗಿ 43 ತಾಣಗಳನ್ನು ನಾವು ಟೋಟಲ್ ಆಗಿ ವಿಶ್ವ ಪರಂಪರಾ ತಾಣಗಳನ್ನು ಗಮನಿಸ್ತೀವಿ. ಹಾಗಾದರೆ ಸಾಂಸ್ಕೃತಿಕ ತಾಣಗಳು ಎಷ್ಟಿದ್ದಾವೆ ಭಾರತದಲ್ಲಿ ಅಂದಾಗ, ಟೋಟಲ್ ಆಗಿ ಭಾರತದಲ್ಲಿ 35 ಸಾಂಸ್ಕೃತಿಕ ತಾಣಗಳಿದೆ. ಹಾಗೆ ಮಿಶ್ರ ಪರಂಪರೆ ತಾಣವನ್ನು ಒಂದು ಗುರುತಿಸ್ತೀವಿ. ಸೊ 7 ನೈಸರ್ಗಿಕ ತಾಣಗಳನ್ನು ಗುರುತಿಸಲಾಗಿದೆ. ಸೊ ಇದಿಷ್ಟು ಭಾರತದಲ್ಲಿರ್ತಕ್ಕಂತಹ ವಿಶ್ವ ಪರಂಪರಾ ತಾಣಗಳಾಗಿರುತ್ತೆ. ಎಸ್, ಹಾಗಾದರೆ ನಾವು ಈಗ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ದಕ್ಷಿಣ ಭಾರತದಲ್ಲೇ ಶಿಲ್ಪಕಲೆಗೆ ಹೆಸರುವಾಸಿಯಾದಂತಹ ದೇವಾಲಯಗಳನ್ನು ನಿರ್ಮಿಸಿದಂತಹ ಕೀರ್ತಿ ಈ ನಮ್ಮ ಹೊಯ್ಸಳರಿಗೆ ಸಲ್ಲತ್ತೆ. ಹಾಗಾದರೆ ಈ ಹೊಯ್ಸಳರು ಮೊದಲಿಗೆ ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ರು ಅಂತ ಹೇಳಿ ನೋಡ್ತೀವಿ. ಅಂದರೆ ಹೊಯ್ಸಳ ಶೈಲಿ ಏನು ಪ್ರಾರಂಭ ಆಗುತ್ತೆ, ಇದು ಮೊದಲಿಗೆ ಸಡನ್ನಾಗಿ ಪ್ರಾರಂಭ ಆಗುವಂಥದ್ದಲ್ಲ. ಏನು ನಾವು ಈ ಅಂದರೆ ಕಲ್ಯಾಣದ ಚಾಲುಕ್ಯರ ಅವಧಿಯಲ್ಲೇ ಈ ಹೊಯ್ಸಳರು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಆದರೆ ವಿಷ್ಣುವರ್ಧನ ಕಾಲಾವಧಿಯಿಂದ ಏನು ದೇವಾಲಯಗಳು ನಿರ್ಮಾಣ ಆಗ್ತವೆ, ಅಲ್ಲಿಂದ ನಾವು ಹೊಯ್ಸಳ ಶೈಲಿ ಅಂತ ಹೇಳಿ ಗಮನಿಸ್ತೀವಿ. ಅಂದರೆ ಒಂದು ಶೈಲಿ ಪಕ್ವತೆಯನ್ನು, ಪ್ರೌಢಿಮೆಯನ್ನು ಪಡೆದುಕೊಂಡಿದ್ದು ಹೊಯ್ಸಳರ ಕಾಲದಲ್ಲಿ. ಸೊ ಆರಂಭಿಕ ಅಂದರೆ ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಇವರ ಕಾಲದಿಂದಲೇ ಈ ಕಲೆ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಇತ್ತು. ಅಂದರೆ ಈ ಕಲೆ ಬೆಳವಣಿಗೆ ಆಗ್ತಾ ಇತ್ತು. ಆದರೆ ಅದಕ್ಕೆ ಒಂದು ಪಕ್ವತೆ, ಒಂದು ಪ್ರೌಢಿಮೆ ಬರುವುದು ಹೊಯ್ಸಳರ ಕಾಲದಲ್ಲಿ ಅಂತ ಹೇಳಿ ನೋಡ್ತೀವಿ. ಹಾಗಾದರೆ ಈ ಹೊಯ್ಸಳ ವಾಸ್ತುಶಿಲ್ಪ, ಹೊಯ್ಸಳ ಆರ್ಕಿಟೆಕ್ಚರ್ ಅಂತಕ್ಕಂತಹ ಗ್ರಂಥದ ಕರ್ತೃ ಯಾರು ಅಂತ ಹೇಳಿ ಒಂದು ಕ್ವಶನನ್ನು ಕೆಸೆಟ್ಟಲ್ಲಿ ಬಂದಿರತಕ್ಕಂಥ ಕ್ವಶನ್ ಆಗಿರುತ್ತೆ. ಎಸ್ ಶೆಟ್ಟರು, ಎಸ್ ಶ್ರೀಕಂಠಶಾಸ್ತ್ರಿ, ಹಾಗೆ ಶಿವರಾಮಮೂರ್ತಿ, MS ನಾಗರಾಜರಾವ್ ಅಂತ ಹೇಳಿದೆ. ಸೊ ಇದಕ್ಕೆ ಉತ್ತರ ಎಸ್ ಶ್ರೀಕಂಠ ಶಾಸ್ತ್ರಿ ಆಗಿರುತ್ತೆ. ಎಸ್ ಶೆಟ್ಟರ್ಸ್ ಕೂಡ, ಇವರು ಕೂಡ ಒಬ್ಬರು ಹಿಸ್ಟೋರಿಯನ್ನು. ಶ್ರೀಕಂಠ ಶಾಸ್ತ್ರಿಯ ಬಗ್ಗೆ ನಾವು ತಿಳಿಯೋದಕ್ಕೆ ಹೋದಾಗ ಇವರೊಬ್ಬ ಆರ್ಕಿಯಾಲಜಿಸ್ಟ್ ಆ್ಯಂಡ್ ದೆನ್ ಹಿಸ್ಟೋರಿಯನ್ ಇವರೊಬ್ಬರು. ಸೊ ಇವರ ಕೃತಿಯೇ ಹೊಯ್ಸಳ ವಾಸ್ತುಶಿಲ್ಪ, ಹೊಯ್ಸಳ ಆರ್ಕಿಟೆಕ್ಚರ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ಸೊ ಈ ಕೃತಿಯಲ್ಲಿ ನಮಗೆ ಹೊಯ್ಸಳ ಆರ್ಕಿಟೆಕ್ಚರ್ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿ ಈ ಪುಸ್ತಕದಲ್ಲಿ ದೊರೆಯುತ್ತದೆ. ಹಾಗೆಯೇ ಇವರ ಇತರ ಕೃತಿಗಳು ಪುರಾತತ್ವ ಶೋಧನೆ, ಇದು MA ಸ್ಟೂಡೆಂಟಿಗಿರುವಂಥದ್ದು. ಪುರಾತತ್ವ ಶೋಧನೆ ಎನ್ನುವಂತಹ ಬುಕ್ಕು, ಜೊತೆಗೆ ಹೊಯ್ಸಳ ವಾಸ್ತುಶಿಲ್ಪ ಎನ್ನುವಂತಹ ಕೃತಿ, ರೋಮನ್ ಚಕ್ರಾಧಿಪತ್ಯ, ಹಾಗೆ ಇನ್ನೊಂದು ಕೃತಿ ತಲಕಾಡಿನ ಆರಂಭಿಕ ಗಂಗರು ಎನ್ನುವಂತಹ ಕೃತಿ, ಭಾರತೀಯ ಸಂಸ್ಕೃತಿ. ಸೊ ಈ ರೀತಿಯಾದಂತಹ ಕೃತಿಗಳನ್ನು
ಶ್ರೀಕಂಠ ಶಾಸ್ತ್ರಿಯವರ ಕೃತಿಗಳನ್ನು ನೋಡ್ಬೋದಾಗಿದೆ. ಎಸ್, ಹಾಗಾದರೆ ಹೊಯ್ಸಳರು ಎಂದ ತಕ್ಷಣ ನಮಗೆ ಸುಮಾರು 3 ಶತಮಾನಗಳಿಗೂ ಕೂಡ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡಿದ್ರು. ಜೊತೆಗೆ ಇವರು ಸುಮಾರು ಕರ್ನಾಟಕದಲ್ಲಿ ಹೆಚ್ಚು 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದಂಥ ಕೀರ್ತಿ ಸಲ್ಲತ್ತೆ. ಬಹುಶಃ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥ ಚೋಳರನ್ನು ಹೊರತುಪಡಿಸಿದರೆ, ಚೋಳರು ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ, ಅವರನ್ನು ಹೊರತುಪಡಿಸಿದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡಿದಂತಹ ಕೀರ್ತಿ ಈ ಹೊಯ್ಸಳರಿಗೆ ಸಲ್ಲತ್ತೆ. ಹಾಗಾದರೆ 100ಕ್ಕೂ ಹೆಚ್ಚು ದೇವಾಲಯಗಳು ಇದ್ದರೂ ಕೂಡ ಹೆಚ್ಚು ಸುಸ್ಥಿತಿಯಲ್ಲಿ ಇಲ್ಲ. ಕೆಲವು ದೇವಾಲಯಗಳೆಲ್ಲ ವಿನಾಶದ ಅಂಚಿನಲ್ಲಿದೆ. ಅದರಲ್ಲಿ ಹೆಚ್ಚು ಪ್ರಮುಖವಾಗಿ ಈ ಯುನೆಸ್ಕೋ ಹೆರಿಟೇಜ್ ಕಮಿಟಿ, ಯುನೆಸ್ಕೋ ವಿಶ್ವ ಪರಂಪರಾ ತಾಣದಲ್ಲಿ ಪಟ್ಟಿಗೆ ಸೇರಿದಂಥ ಸ್ಥಳಗಳಲ್ಲಿ ನಾವು ಬೇಲೂರು, ಹಳೆಬೀಡು, ಸೋಮನಾಥಪುರ ದೇವಾಲಯಗಳನ್ನು ಹೆಚ್ಚಿನದಾಗಿ ಹೊಯ್ಸಳ ದೇವಾಲಯಗಳು, ಈ 3 ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ನೋಡ್ತೀವಿ. ಹೆಚ್ಚು ಪ್ರಮುಖವಾದಂತಹ ದೇವಾಲಯಗಳಾಗಿರುತ್ತೆ. ಎಸ್, ಹಾಗಾದರೆ ಹೊಯ್ಸಳರು ಯಾವ ಶೈಲಿಯಲ್ಲಿ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ನಾವು ನೋಡುವಾಗ, ಸೊ ಯಾವ್ಯಾವುದು ಅಂತ ಹೇಳಿ ನೋಡಿದ್ರೆ ವೇಸರ, ದ್ರಾವಿಡ ಮತ್ತು ಕದಂಬ ನಾಗರ ಶೈಲಿ, ಹಾಗೆ ಭೂಮಿಜ ಪ್ರಕಾರವನ್ನು ಗಮನಿಸ್ತೀವಿ. ಸೊ ವೇಸರ ಶೈಲಿಗೆ ಬಂದಾಗ ನಮಗೆ ಏನು, ವೇಸರ ಶೈಲಿ ಅಂದರೆ ನಾಗರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣವನ್ನು ನಾವು ವೇಸರ ಶೈಲಿ ಅಂತ ಹೇಳಿ ಕರಿತೀವಿ. ಹಾಗೆ ದ್ರಾವಿಡ ಆಬ್ವಿಯಸ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇದ್ದಂಥ ಶೈಲಿ ಆಗಿರುತ್ತೆ. ಕದಂಬ ನಾಗರ ಅನ್ನುವಂಥ ಶೈಲಿಯಲ್ಲೂ ಇವರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದೇನು ಕದಂಬ ನಾಗರ ಅಂತ ಹೇಳಿದ್ರೆ, ಸೊ ಇದು ನಮ್ಮ ಏನು ಕದಂಬರ ಕಾಲದಲ್ಲಿ ಇದ್ದಂತಹ ದೇವಾಲಯಗಳ ಶೈಲಿ ಇದು. ಸೊ ಆ ಶೈಲಿಯಲ್ಲೂ ಕೂಡ ಇವರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ನಾವು ಸರಳವಾದ ಗೋಡೆಗಳನ್ನು ಇವರ ದೇವಾಲಯಗಳಲ್ಲಿ, ಅಂದರೆ ಕದಂಬನಗರ ಶೈಲಿಯಲ್ಲಿ ಇರ್ತಕ್ಕಂಥ ದೇವಾಲಯಗಳು, ಸೊ ಅದರ ಮೇಲೆ ಸರಳವಾದಂತಹ ಪಟ್ಟಿಕೆಗಳನ್ನು ನೋಡ್ತೀವಿ, ಸಮಾನಾಂತರವಾದ ಪಟ್ಟಿಕೆಗಳನ್ನು ಜೋಡಿಸ್ತಾ ಹೋಗ್ತಾರೆ. ಹಾಗೆ ಮೇಲೆ ದ್ರಾವಿಡ ಶೈಲಿಯ ಶಿಖರವನ್ನು ಗಮನಿಸ್ತೀವಿ. ಇದು ಕದಂಬನಾಗರ ಶೈಲಿಯಲ್ಲಿ ಬರ್ತಕ್ಕಂಥ ಒಂದು ಶೈಲಿ ಇದು. ಸೊ ಇದನ್ನು ಇವರು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಭೂಮಿಜ ಪ್ರಕಾರ ಅಂತಕ್ಕಂತಹ ಒಂದು ಶೈಲಿಯನ್ನು ನಾವು ಗಮನಿಸ್ತೀವಿ. ಬೂಚೇಶ್ವರ ದೇವಾಲಯದಲ್ಲಿ ಕಂಡುಬರುತ್ತೆ ಇದೊಂದು ದೇವಾಲಯ. ಭೂಮಿಜ ಪ್ರಕಾರದಲ್ಲೂ ಇವರು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲೂ ವೆರಿ ಸ್ಪೆಷಲ್ ಆಗಿ ಕಂಡುಬರ್ತಕ್ಕಂಥ ನಮಗೆ ವೇಸರ ಶೈಲಿ ಹೊಯ್ಸಳರದ್ದು. ವೇಸರ ಅಂದ ತಕ್ಷಣ ಒಂದು ಮಿಶ್ರ ಶೈಲಿ ಅಂತಾನೆ ಹೇಳಿ ಕರೆಯಲಾಗುತ್ತೆ. ಅಂದರೆ ಉತ್ತರ ಭಾರತದ ನಾಗರ ಶೈಲಿಯನ್ನ ಹಾಗೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯನ್ನ, ಇವೆರಡರ ಮಿಶ್ರಣವನ್ನ ನಾವು ವೇಸರ ಶೈಲಿ ಅಂತ ಹೇಳಿ ಕರಿತೀವಿ. ಬಹುಶಃ ವೇಸರ ಶೈಲಿ ಏನ್ ನಮ್ಗೆ ಕಂಡುಬರುತ್ತೆ, ಇದು ಕೇವಲ ಕರ್ನಾಟಕ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಕಂಡುಬರುತ್ತೆ. ಈ ವೇಸರ ಶೈಲಿ ದೇವಾಲಯಗಳನ್ನ ನಾವು ಉತ್ತರ ಭಾರತದಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ವೇಸರ ಶೈಲಿ ಏನಿದೆ ಇದು ಹುಟ್ಕೊಳ್ಳುವಂಥದ್ದು ಕೇವಲ ಹೊಯ್ಸಳರ ಕಾಲಘಟ್ಟದಲ್ಲಿ ಮಾತ್ರ ಅಲ್ಲ. ಅಂದರೆ ಈ ಶೈಲಿ ಪ್ರಾರಂಭವಾಗುವಂಥದ್ದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಸೊ ಬಾದಾಮಿ ಚಾಲುಕ್ಯರು, ತದನಂತರದಲ್ಲಿ ಕಲ್ಯಾಣದ ಚಾಲುಕ್ಯರು ಇದನ್ನು ಅಳವಡಿಸ್ಕೊಳ್ತಾರೆ. ಆದರೆ ಹೆಚ್ಚಿನದಾಗಿ ಇದು ಬೆಳಕಿಗೆ ಬರುವಂಥದ್ದು ನಮಗೆ ಹೊಯ್ಸಳರ ಕಾಲದಲ್ಲಿ. ಸೊ ಈ ರೀತಿ ಒಂದು ವೇಸರ ಶೈಲಿ ಅಂತಕ್ಕಂಥದ್ದು ಬೆಳವಣಿಗೆ ಆಗತ್ತೆ. ಎಸ್, ಈ ಹೊಯ್ಸಳರ ಕಲೆಯ ಕುರಿತು ಯಾರ್ಯಾರು ಏನು ಹೇಳಿದ್ದಾರೆ, ಹೊಯ್ಸಳ ಕಲೆಯನ್ನು ಕುರಿತು ಹೊಯ್ಸಳ ವಾಸ್ತುಶಿಲ್ಪದ ಸುವರ್ಣ ಯುಗವೇ ಅಂತ ಹೇಳಿ ಕರೆಯಬಹುದಾಗಿದೆ. ಇದನ್ನು ಅಷ್ಟು ಅಮೋಘವಾದ ಶಿಲ್ಪಕಲಾಕೃತಿ ಹೊಯ್ಸಳರದ್ದು ಅಂತ ಹೇಳಿ ಕರಿಬೋದು. ಹಾಗೆ ಇತಿಹಾಸಕಾರನಾದ ಕಲಾ ವಿಮರ್ಶಕನಾದಂತಹ ಫರ್ಗ್ಯೂಸನ್ ಏನು ಹೇಳ್ತಾನೆ, ಹೊಯ್ಸಳ ಕಲೆಯನ್ನು ಭಾರತೀಯ ವಾಸ್ತುಶಿಲ್ಪದ ಆಭರಣ ಅಂತ ಹೇಳಿ ಅವರು ಈ ವಾಸ್ತುಶಿಲ್ಪದ ಕುರಿತು ಕರೆದಿದ್ದಾರೆ. ಎಸ್, ಅಂದರೆ ಒಂದು ಹಳೆ ಕ್ವಶನ್ ಪೇಪರ್ ಹೀಗಿರುತ್ತೆ ಕ್ವಶನ್ನು, ವೇಸರ ಶೈಲಿಯ ವಾಸ್ತುಶಿಲ್ಪ ಈ ಮುಂದಿನವರ ಆಡಳಿತದಲ್ಲಿ ಉಂಟಾಯಿತು. ನಾವು ವೇಸರ ಶೈಲಿ ಅಂದ ತಕ್ಷಣ ಹೊಯ್ಸಳರಿಗೆ ಟಿಕ್ ಮಾಡಿಬಿಡ್ತೀವಿ. ಆದರೆ ವೇಸರ ಶೈಲಿ ಪ್ರಾರಂಭ ಆಗಿರುವಂಥದ್ದು ಬಾದಾಮಿ ಚಾಲುಕ್ಯರಲ್ಲಿ. ಸೊ ಬಾದಾಮಿ ಚಾಲುಕ್ಯರಲ್ಲೂ ಇತ್ತು. ಫಸ್ಟಿಗೆ ಪ್ರಾರಂಭ ಆಗೋದು, ಅದನ್ನು ಸ್ಟಾರ್ಟ್ ಮಾಡೋರು ಬಾದಾಮಿ ಚಾಲುಕ್ಯರು, ತದನಂತರದಲ್ಲಿ ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ಮೊದಲು ಪ್ರಾರಂಭ ಮಾಡುವಂಥವ್ರು ಇದನ್ನು ಕಲ್ಯಾಣದ ಚಾಲುಕ್ಯರು, ಬಾದಾಮಿಯ ಚಾಲುಕ್ಯರಾಗಿರ್ತಾರೆ. ಎಸ್, ಸೊ ಹೊಯ್ಸಳ, ಹಾಗಾದರೆ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಹೊಯ್ಸಳ ವಾಸ್ತುಶಿಲ್ಪದ ಲಕ್ಷಣಗಳೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಲಕ್ಷಣಗಳ ಮೇಲೂ ಹೆಚ್ಚಾಗಿ ಪ್ರಶ್ನೆಗಳು ಬಂದಿರುತ್ತೆ. ಎಸ್, ಹೊಯ್ಸಳ ವಾಸ್ತುಶಿಲ್ಪದ ಮುಖ್ಯ ಲಕ್ಷಣಗಳಲ್ಲಿ ಇವರು ದೇವಾಲಯದ ನಿರ್ಮಾಣಕ್ಕೆ ಬಳಸಿದಂತಹ ಮಾಧ್ಯಮ, ಅಂದರೆ ಶಿಲೆಯನ್ನು ಯಾವ ಮಾಧ್ಯಮವನ್ನು ಬಳಸ್ಕೊಂಡಿದ್ದಾರೆ ಎಂದಾಗ ಕ್ಲೋರೈಟ್ ಅಂತ ಸಿಸ್ಟಮ್, ಅಂದರೆ ಇದನ್ನು ಜಲಜ ಶಿಲೆ ಅಂತ ಹೇಳಿ ಕರೆಯಲಾಗುತ್ತೆ ಅಥವಾ ಕಣಶಿಲೆ ಅಂತಲೂ ಹೇಳಿ ಕರೆಯಲಾಗುತ್ತೆ.
ಅಂದರೆ ನಮ್ಗೆ ಯಾಕೆ ಇಷ್ಟೊಂದು ನಯ ನಾಜೂಕಾದಂತಹ ಕೆತ್ತನೆಗಳು ಹೊಯ್ಸಳ ದೇವಾಲಯಗಳು ಕಂಡುಬರುತ್ತೆ ಅಂದರೆ ಇವರು ಬಳಸಿಕೊಂಡಿರುವಂತಹ ಮಾಧ್ಯಮ ಆಗಿರುತ್ತೆ. ಸೊ ಇದನ್ನು ಇವರು ಕಲ್ಯಾಣದ ಚಾಲುಕ್ಯರು ಬಳಸ್ಕೊಂಡಿದ್ದಾರೆ. ಆದರೆ ಯಥೇಚ್ಛವಾಗಿ ನಮಗೆ ಈ ಕ್ಲೋರೈಟ್ ಸಿಸ್ಟನ್ನು ಬಳಕೆ ಮಾಡಿಕೊಂಡಿರುವಂಥದ್ದು ಹೊಯ್ಸಳರ ಕಾಲದಲ್ಲಿ. ಸೊ ಹಾಗಾಗಿ ಹೊಯ್ಸಳ ದೇವಾಲಯಗಳ ಶಿಲ್ಪಗಳನ್ನು ನಾವು ನೋಡಿದ್ರೆ ಒಂದು ರೀತಿ 3D ಇಮೇಜಲ್ಲಿ ಬರುತ್ತೆ. ಯಾಕೆಂದರೆ ಈ ಶಿಲೆ ಭೂಮಿಯಿಂದ ತೆಗಿಬೇಕಾದ್ರೆ ತುಂಬ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಶಿಲ್ಪಿಗಳು ಅದನ್ನು ಹೇಗೆ ಬೇಕೋ ಹಾಗೆ ಕೆತ್ತನೆ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಸೂಕ್ಷ್ಮವಾದ ಕೆತ್ತನೆಗಳು ಕಂಡುಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ಪ್ಲಸ್ ಪಾಯಿಂಟ್, ಅಂದರೆ ಜಲಜ ಶಿಲೆಯನ್ನು ಬಳಸ್ಕೊಂಡಿರುವುದು. ಜೊತೆಗೆ ಅದೇ ಪರಿಸರದಲ್ಲಿ, ಅಂದರೆ ಆ ದೇವಾಲಯಗಳೆಲ್ಲ ಕಂಡುಬರುತ್ತವೋ ಆ ದೇವಾಲಯದ ಪರಿಸರದಲ್ಲಿ ಈ ಶಿಲೆಗಳು ಕಂಡುಬರ್ದಿರೋದ್ರಿಂದ ಇವರು ದೇವಾಲಯದ ನಿರ್ಮಾಣಕ್ಕೆ ಈ ಶಿಲೆಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಗುರುತಿಸ್ತೀವಿ. ಎಸ್, ದ ನೆಕ್ಸ್ಟ್ ಒನ್ ಹಾಗಾದರೆ ಹೊಯ್ಸಳರ ದೇವಾಲಯಗಳಲ್ಲಿ ಇನ್ನೊಂದು ವಿಶಿಷ್ಟತೆ ಏನಂದರೆ ಗರ್ಭಗುಡಿಗಳನ್ನು, ಅಂದರೆ ತಳ ವಿನ್ಯಾಸದಲ್ಲೂ ಕೂಡ ಇವರು ವಿಶೇಷತೆಯನ್ನು ಮೆರೆದಿದ್ದಾರೆ. ಅಂದರೆ ಈ ಹೊಯ್ಸಳರು ಕ್ರಿಯೇಟಿವಿಟಿಯನ್ನು ಜಾಸ್ತಿ ತೋರಿಸ್ತಾ ಹೋಗಿದ್ದಾರೆ. ಅಂದರೆ ಒಂದೇ ಗರ್ಭಗುಡಿಗಳು ನಮಗೆ ಇಲ್ಲಿ ಕಂಡುಬರೋದಿಲ್ಲ. ಸೊ ಗರ್ಭಗುಡಿಗಳಲ್ಲೂ ಕೂಡ ಇವರ ವಿಶೇಷತೆಯನ್ನು ಗಮನಿಸ್ತೀವಿ. ಅಂದರೆ ಇವರು ಯಾವ ರೀತಿಯಾಗಿ ಮಾಡಿಫೈ ಮಾಡ್ಕೊಳ್ತಾ ಹೋಗ್ತಾರೆ ನೋಡಿ. ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನೀವು ಗಮನಿಸಿದರೆ ಅಲ್ಲಿ ಒಂದು ಗರ್ಭಗುಡಿ ಕಂಡುಬರುತ್ತೆ. ಒಂದು ಗರ್ಭಗುಡಿ ಕಂಡ್ರೆ ನಾವು ಏನಂತ ಹೇಳಿ ಕರಿತೀವಿ, ಏಕಕೂಟ ಅಂತ ಹೇಳಿ ಕರೀಲಾಗತ್ತೆ. ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂತ ಹೇಳ್ತೀವಿ ಈ ಪಾರ್ಟನ್ನು. ಸೊ ಒಂದೇ ಗರ್ಭಗುಡಿ ಇದ್ದರೆ ಅದನ್ನು ಏಕಕೂಟ, 2 ಗರ್ಭಗುಡಿಗಳು ನಮಗೆ ಕಂಡು ಬಂದರೆ ಅದನ್ನು ದ್ವಿಕೂಟ ಅಂತ ಹೇಳಿ ಕರಿತೀವಿ. ಹಾಗೆಯೇ 3 ಗರ್ಭಗುಡಿಗಳು ಕಂಡು ಬಂದರೆ ತ್ರಿಕೂಟ ದೇವಾಲಯ ಅಂತ ಹೇಳಿ ಕರೀಲಾಗತ್ತೆ. ಸೊ ಏಕಕೂಟ ದೇವಾಲಯಕ್ಕೆ ಉದಾಹರಣೆ ಬೇಲೂರಿನ ಚೆನ್ನಕೇಶವ ದೇವಾಲಯ, ದ್ವಿಕೂಟ ದೇವಾಲಯಕ್ಕೆ ಉದಾಹರಣೆ ಹಳೆಬೀಡಿನ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ ದೇವಾಲಯ. ತ್ರಿಕೂಟಕ್ಕೆ ಬಂದಾಗ ಸೋಮನಾಥಪುರ ದೇವಾಲಯ, ಅಂದರೆ ಮೈಸೂರಿನಲ್ಲಿರ್ತಕ್ಕಂತಹ ಸೋಮನಾಥಪುರ ದೇವಾಲಯವನ್ನು ಗಮನಿಸ್ತೀವಿ. ಹಾಗೆಯೇ 4 ಕೂಟಗಳು, ಅಂದರೆ 4 ಗರ್ಭಗುಡಿಗಳು ಕಂಡುಬರುತ್ತಾ ಇದೆ. ಸೊ ವಿಶೇಷತೆಯನ್ನು, ಅಂದರೆ ಕ್ರಿಯೇಟಿವಿಟಿ, ತಮ್ಮ ಸೃಜನಶೀಲತೆಯನ್ನು ಮೆರಿತಾ ಹೋಗಿದ್ದಾರೆ ಶಿಲ್ಪಿಗಳು. ಅದರಲ್ಲಿ 4 ಗರ್ಭಗುಡಿ ಕಂಡುಬರ್ತಾ ಇದೆ. ದೊಡ್ಡ ಗದ್ದವಳ್ಳಿಯಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಾಲಯ, ಇದು ಹಾಸನದಲ್ಲಿ ಕಂಡುಬರುತ್ತೆ. ಹಾಗೆಯೇ ಇನ್ನು 5 ಗರ್ಭಗುಡಿಗಳು ಕಂಡುಬರುತ್ತೆ. ಅದು ಗೋವಿಂದನಹಳ್ಳಿ ಪಂಚಲಿಂಗೇಶ್ವರ ದೇವಾಲಯ ಅಂತ ಹೇಳಿ. ಸೊ ಈ ರೀತಿ ಗರ್ಭಗುಡಿಗಳಲ್ಲೂ ಕೂಡ ವಿಶೇಷತೆಗಳನ್ನು, ಅಂದರೆ ಗರ್ಭಗುಡಿಗಳ ಸಂಖ್ಯೆಗಳು ಕೂಡ ಹೆಚ್ಚುತ್ತಾ ಹೋಗ್ತಾ ಇದೆ. ಸೊ ಇದನ್ನು ನಾವು ಈ ರೀತಿಯಾದಂತಹ ಗರ್ಭಗುಡಿಗಳಲ್ಲೂ ಕೂಡ ಏಕಕೂಟ, ದ್ವಿಕೂಟ, ತ್ರಿಕೂಟ, ಪಂಚಕೂಟ, ಚತುಷ್ಕೂಟ ಅಂತ ಹೇಳಿ ನೋಡ್ತೀವಿ. ಎಸ್, ದ ನೆಕ್ಸ್ಟ್ ಒನ್ ಪಾಯಿಂಟ್ ಏನು ಬರುತ್ತೆ ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಎಂದಾಗ, ಇವರ ದೇವಾಲಯಗಳು ನಕ್ಷತ್ರಾಕಾರದ ತಳಪಾಯವನ್ನು ಹೊಂದಿವೆ. ಅಂದರೆ ಇದನ್ನು ನಾವು ಸ್ಟೆಲೈಟ್ ಪ್ಲಾನ್ ಅಂತ ಹೇಳಿ ಕರಿತೀವಿ. ಇದನ್ನು ನಕ್ಷತ್ರಾಕಾರದ ತಳಪಾಯ ಅಂತ ಹೇಳಿ ಕರೀಲಾಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾನೆ ಒಬ್ಬ ಶಿಲ್ಪಿ ಅಂದರೆ 8 ಬಿಂದುಗಳನ್ನು ಜೋಡಿಸುವ ಹಾಗೆ, ಇದನ್ನು 8 ಬಿಂದುಗಳು ಇಲ್ಲಿ ನಮಗೆ ಕಂಡುಬರುತ್ತೆ. ಅಂದರೆ ಒಂದು ಚೌಕದ ಮೇಲೆ ಇನ್ನೊಂದು ಚೌಕವನ್ನು ಇಡ್ತಾ ಹೋಗೋದು. ಸೊ ಇದನ್ನು ಪದ್ಮ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ 16 ಪಾಯಿಂಟ್ಸ್ ಬಂದು ಆ್ಯಡ್ ಆಗ್ತವೆ. ಇದನ್ನು ಮಹಾಪದ್ಮ ಅಂತ ಹೇಳಿ. ಅಂದರೆ ಈ ರೀತಿಯಾದಂತಹ ನಕ್ಷತ್ರಾಕಾರದ ತಳಪಾಯವನ್ನು ಹಾಕೊಂಡಿರುವಂಥದ್ದು ಹೊಯ್ಸಳರ ದೇವಾಲಯಗಳಲ್ಲಿ. ಸಾಮಾನ್ಯವಾಗಿ ನಮಗೆ ದೇವಾಲಯಗಳು ಅಂತ ಹೇಳಿದಾಗ ಅದು ಚೌಕಾಕಾರದಲ್ಲಿರುತ್ತೆ, ಅರ್ಧ ವೃತ್ತಾಕಾರ, ಗಜಪೃಷ್ಠಾಕಾರ, ಈ ರೀತಿ ದೇವಾಲಯಗಳನ್ನು ನಾವು ಗಮನಿಸ್ತೀವಿ. ಆದರೆ ಹೊಯ್ಸಳರ ದೇವಾಲಯಗಳಿಗೆ ಬಂದಾಗ ಇವರು ಏನು ಮಾಡ್ತಾರೆ, ಒಂದು ರೀತಿ ಸ್ಪೆಷಲ್ ಆದಂತಹ ನಕ್ಷತ್ರಾಕಾರದ ತಳ ವಿನ್ಯಾಸವನ್ನು ಹಾಕೊಂಡಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಈ ನಕ್ಷತ್ರಾಕಾರದ ತಳ ವಿನ್ಯಾಸದಲ್ಲಿ ಸ್ವಲ್ಪ ಜಾಗದಲ್ಲೂ ಕೂಡ ಹೆಚ್ಚಿನದಾಗಿ ಶಿಲ್ಪಗಳನ್ನು ಕೂರಿಸುವಂಥ ವ್ಯವಸ್ಥೆ ಮಾಡಬಹುದಾಗಿದೆ. ಸೊ ಹಾಗಾಗಿ ಹೊಯ್ಸಳರು ತಮ್ಮ ಈ ದೇವಾಲಯದಲ್ಲಿ ನಕ್ಷತ್ರಾಕಾರದ ತಳ ವಿನ್ಯಾಸವನ್ನು ಹಾಕೊಂಡಿರುವಂಥದ್ದನ್ನು ಗಮನಿಸ್ತೀವಿ. ಎಸ್, ಹಾಗೆಯೇ ಇವರ ದೇವಾಲಯಗಳಲ್ಲಿ ನಾವು ಏನು ಅಂದರೆ ಜಗತಿಯನ್ನು ನಾವು ನೋಡ್ತೀವಿ. ಈ ಜಗತಿ ಸುಮಾರು 4 ರಿಂದ 5 ಅಡಿ ಎತ್ತರದ ವೇದಿಕೆಯ ಮೇಲೆ ಜಗತಿಯನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಈ ಜಗತಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಈ ದೇವಾಲಯಕ್ಕೆ ಸುಭದ್ರತೆಯನ್ನು ತಂದುಕೊಡುತ್ತೆ. ಒಂದು ದೇವಾಲಯ ಗಟ್ಟಿಮುಟ್ಟಾಗಿರುತ್ತೆ, ಅಂದರೆ ಎತ್ತರವಾದ ಜಗತಿ ಇರೋದ್ರಿಂದ. ಸೊ ಎಸ್, 4 ರಿಂದ 5 ಅಡಿ ಎತ್ತರದ ಜಗತಿಯನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ಈ ಜಗತಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಈ ದೇವಾಲಯದ ಸುತ್ತಲೂ ತೆರೆದ ಪ್ರದಕ್ಷಿಣಾ ಪಥವನ್ನು ನಾವು ನೋಡ್ತೀವಿ. ಅಂದರೆ ಒಳ ಪ್ರದಕ್ಷಿಣಾ ಪಥದಕ್ಕಿಂತ ಹೊರಗಿಂದ ನೀವು ಇಡೀ ಒಂದು ದೇವಾಲಯವನ್ನು ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೋದು. ಇದನ್ನು ತೆರೆದ ಪ್ರದಕ್ಷಿಣಾ ಪಥ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈ ರೀತಿಯಾಗಿ ಹೊಯ್ಸಳರು ತಮ್ಮ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ಗಮನಿಸ್ತೀವಿ.
ಎಸ್, ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಪಿರಾಮಿಡ್ಡಿನ ಆಕಾರದಲ್ಲಿರ್ತಕ್ಕಂಥ ಶಿಖರವನ್ನು ನಾವು ಗಮನಿಸ್ತೀವಿ. ಎಸ್, ನಮಗೆ ಸಾಮಾನ್ಯವಾಗಿ ದಕ್ಷಿಣ ಭಾರತದ ದೇವಾಲಯಗಳು ಬಂದಾಗ ಪಿರಾಮಿಡ್ಡಿನ ಆಕಾರದಲ್ಲಿರ್ತಕ್ಕಂಥ ವಿಮಾನ ಅಥವಾ ಶಿಖರ ಅಂತ ಹೇಳಿ ಕರಿತೀವಿ. ಅಂದರೆ ನಾವು ಗರ್ಭಗೃಹದ ಈ ಏನು ಉಪಾನಾದಿ ಸ್ತೂಪಿ ಪರ್ಯಂತಂ ವಿಮಾನ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಉಪಾನದಿಂದ ಹಿಡಿದು ಸ್ತೂಪಿಯವರೆಗಿನ ಭಾಗವನ್ನು ವಿಮಾನ ಅಂತ ಹೇಳಿ ಕರೀತಾರೆ. ಸೊ ಈ ಪಾಠನ ವಿಮಾನ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದು ಪಿರಾಮಿಡ್ಡಿನ ಆಕಾರದಲ್ಲಿ ಕಂಡುಬರುತ್ತೆ. ಈ ದೇವಾಲಯ ಅಂದರೆ ಹೊಯ್ಸಳರ ದೇವಾಲಯಗಳು, ಅದರಲ್ಲೂ ಸೋಮನಾಥಪುರದಲ್ಲಿ ತ್ರಿಕೂಟವನ್ನು ನಾವು ಗಮನಿಸ್ತೀವಿ, 3 ಗರ್ಭಗುಡಿಗಳು ಇರುವಂಥದ್ದು. ಸೊ ಈ ವಿಮಾನ ಏನಿದೆ ಇದು ಪಿರಾಮಿಡ್ಡಿನ ಆಕಾರದಲ್ಲಿರ್ತಕ್ಕಂಥ ಶಿಖರವನ್ನು ಗಮನಿಸಬಹುದಾಗಿದೆ. ಎಸ್, ಹಾಗೆಯೇ ಈ ಶಿಖರಗಳಿಗೆ ಬಂದಾಗ ನಾವು ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿ ಮೊದಲು ಶಿಖರ ಇತ್ತು, ಆದರೆ ಈಗ ಕಂಡುಬರೋದಿಲ್ಲ. ಆದರೆ ಹಳಬೇಡಿನ ಹೊಯ್ಸಳೇಶ್ವರ ಅಲ್ಲೂ ಕೂಡ ಶಿಖರ ಇಲ್ಲ. ಆದರೆ ವೆರಿ ಸ್ಪೆಷಲ್ ಆಗಿ ನಮ್ಗೆ ಕಂಡುಬರುವಂಥದ್ದು ಸೋಮನಾಥಪುರದಲ್ಲಿ ನಮಗೆ ಶಿಖರ ಕಂಡು ಬರುತ್ತದೆ. ಸೊ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಎಸ್, ಹಾಗೆಯೇ ನಮಗೆ ಹೊಯ್ಸಳ ದೇವಾಲಯಗಳು ಅಂದಾಗ ದೇವಾಲಯದ ಎಲ್ಲ ಕಡೆ ಶಿಲ್ಪಗಳೇ ಕಿಕ್ಕಿರಿದಿರುತ್ತೆ. ಒಂದು ರೀತಿ ಶಿಲ್ಪಗಳ ಕಲಾ ಸಾಗರವೇ ನಮಗೆ ಹೊಯ್ಸಳ ದೇವಾಲಯದಲ್ಲಿ ಬರುತ್ತೆ. ಇಡೀ ಒಂದು ದೇವಾಲಯವನ್ನು ನೀವು ಒಂದು ಅರ್ಧ ಗಂಟೆಯಲ್ಲ 1 ಗಂಟೆಯಲ್ಲ ನೋಡ್ಕೊಳ್ಳೋಕೆ ಆಗೋದಿಲ್ಲ. ಅಷ್ಟರ ಮಟ್ಟಿನ ಶಿಲ್ಪಗಳು ಕಲಾರಸಿಕರ ಗಮನವನ್ನು ಸೆಳೀತವೆ. ಅಷ್ಟು ಅದ್ಭುತವಾದ ಶಿಲ್ಪಗಳನ್ನು ದೇವಾಲಯದ ಪ್ರತಿ ಒಂದು ಭಾಗದಲ್ಲೂ ಸಹ ಗಮನಿಸಬಹುದಾಗಿದೆ. ಸೊ ಹಾಗಾಗಿ ದೇವಾಲಯದ ಎಲ್ಲ ಕಡೆ ನೀವು ಯಾವುದೇ ಪಾಠಕ್ಕೆ ಹೋದರೂ ಶಿಲ್ಪಗಳು ಹೆಚ್ಚಿನದಾಗಿ ಗಮನವನ್ನು ಸೆಳೀತವೆ ಅಂತ ಹೇಳಿ ನಾವು ಗಮನಿಸ್ಬೋದು. ಎಸ್, ಹಾಗೆಯೇ ಇದರ ಕುರಿತಂತೆ ಒಂದು ಪ್ರಶ್ನೆ ಈ ರೀತಿಯಾಗಿರುತ್ತೆ. ಕೆಳಗಿನವುಗಳಲ್ಲಿ ಹೊಯ್ಸಳ ದೇವಾಲಯಗಳ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದು? ಅನೇಕ ಊರಿಗೆಗಳ ಕಮಾನುಗಳು, ಚಾಚುತೊಲೆಯ ಯವಲಂಬಿತವಾದ ಮುಖ, ನಕ್ಷತ್ರಾಕಾರದ ಗರ್ಭಗುಡಿ, ಬೃಹತ್ ವ್ಯಾಸದ ಚೈತ್ಯಾಲಯಗಳು ಅಂತ ಹೇಳಿ ಕೇಳಿದ್ದಾರೆ. ಸೊ ಹೊಯ್ಸಳ ದೇವಾಲಯದ ಮುಖ್ಯ ವಾಸ್ತುಶಿಲ್ಪದ ವಿಶಿಷ್ಟ, ಇದು ಕೇಸ್ ಕ್ವಶನ್ನು. ಇದರ ಮುಖ್ಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಅಂದರೆ ಆಬ್ವಿಯಸ್ಲಿ ನಕ್ಷತ್ರಾಕಾರದ ಗರ್ಭಗುಡಿಯಾಗಿರುತ್ತೆ. ಹಾಗಾದರೆ ಚೈತ್ಯಾಲಯಗಳಿಗೆ ಬಂದಾಗ ಇದು ಬೌದ್ಧ ಆರ್ಕಿಟೆಕ್ಚರಲ್ಲಿ ನಮ್ಗೆ ಕಂಡುಬರುತ್ತೆ. ಕಮಾನುಗಳು ಬಂದಾಗ ನಮ್ಗೆ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರಲ್ಲಿ ಕಂಡುಬರುತ್ತೆ. ಚಾಚುತೊಲೆಯ ಯವಲಂಬಿತ ಮುಖ ಇದು ಬೇರೆ ಆಗಿರುತ್ತೆ. ಎಸ್, ದ ನೆಕ್ಸ್ಟ್ ಒನ್. ಹಾಗಾದರೆ ಹೊಯ್ಸಳ ದೇವಾಲಯದ ಗೋಡೆಗಳಲ್ಲಿ ನೀವು ಜಾಲಾಂಧ್ರಗಳನ್ನು ಗಮನಿಸ್ಬೋದು. ಅಂದರೆ ದೇವಾಲಯದಲ್ಲಿ ನವರಂಗದ ಭಾಗದಲ್ಲಿ, ಅಂದರೆ ಸಭಾ ಮಂಟಪದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ವು. ಅಲ್ಲಿ ನೃತ್ಯ, ನಾಟಕ, ಸಮಥಿಂಗ್ ಈ ರೀತಿಯಾದಂತಹ ಚಟುವಟಿಕೆಗಳನ್ನು ನಡೆಸೋದ್ರಿಂದ ಗಾಳಿ ಬೆಳಕಿನ ವ್ಯವಸ್ಥೆಗಾಗಿ ದೇವಾಲಯದಲ್ಲಿ ಜಾಲಾಂಧ್ರಗಳನ್ನು ಕೂಡ ನಿರ್ಮಿಸಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಈ ಜಾಲಾಂಧ್ರಗಳನ್ನು ಕೂಡ ನಿರ್ಮಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥದ್ದು ಈ ಶಿಲ್ಪಿಗಳು ಅಂತ ಹೇಳಿ. ಸೊ ಹಾಗಾಗಿ ದೇವಾಲಯದ ಒಳಗಡೆ ನವರಂಗದ ಭಾಗದಲ್ಲಿ ನಮಗೆ ಹೆಚ್ಚಾಗಿ ಗಾಳಿ ಬೆಳಕು ಕಾರಣ ಆಗೋದೇ ಇಲ್ಲಿ ಬರುವಂತಹ ಜಾಲಾಂಧ್ರಗಳ ವ್ಯವಸ್ಥೆ ಆಗಿರುತ್ತೆ. ಎಸ್, ಹಾಗೆ ಇವರ ದೇವಾಲಯಗಳಲ್ಲಿ ಇನ್ನೊಂದು ಮುಖ್ಯ ಲಕ್ಷಣ ಏನಂದರೆ, ನಾವು ದೇವಾಲಯವನ್ನು ಹೊರಭಾಗದಲ್ಲಿ ನಾವು ಸುತ್ತು ಹಾಕೋಕೆ ಹೋಗ್ಬೋದಾಗ ಅಲ್ಲಿ ಚಿತ್ರಪಟ್ಟಿಕೆಗಳನ್ನು ಗಮನಿಸ್ತೀವಿ. ದೇವಾಲಯದ ಹೊರ ಗೋಡೆಗಳ ಸುತ್ತಲೂ ಚಿತ್ರಪಟ್ಟಿಕೆಗಳನ್ನು ಕೆತ್ತಿರ್ತಾರೆ. ಈ ಚಿತ್ರಪಟ್ಟಿಕೆಗಳು ಏನು ಮೆಸೇಜನ್ನು ಜನಸಾಮಾನ್ಯರಿಗೆ ನೀಡುತ್ತವೆ ಅಂದರೆ, ಜನಸಾಮಾನ್ಯರು ಸಾಮಾನ್ಯವಾಗಿ ದೇವಾಲಯಗಳಿಗೆ ವಿಸಿಟ್ ಮಾಡ್ತಾ ಇದ್ರು. ಇವು ಜನರಿಗೆ ಪುರಾಣಗಳನ್ನು, ರಾಮಾಯಣವನ್ನು, ಮಹಾಭಾರತವನ್ನು, ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ವು. ಹಾಗಾಗಿ ದೇವಾಲಯದ ಹೊರಭಾಗದ ಚಿತ್ರಪಟ್ಟಿಕೆಗಳಲ್ಲಿ ಈ ರೀತಿಯಾದಂತಹ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ, ಪಂಚತಂತ್ರ ಎಂಬ ನೀತಿಕತೆಗಳನ್ನು, ಆ ಚಿತ್ರಗಳನ್ನು ಡೆಪಿಕ್ಟ್ ಮಾಡಲಾಗಿದೆ ಇಲ್ಲಿ. ಹಾಗಾದರೆ ಬನ್ನಿ, ಈ ಚಿತ್ರಪಟ್ಟಿಕೆಗಳಲ್ಲಿ ಮೊದಲನೇದಾಗಿ ಆನೆಗಳ ಸಾಲು ಕಂಡು ಬರುತ್ತೆ ನಮಗೆ. ಇದರಲ್ಲಿ ಫಸ್ಟ್ ಆನೆಗಳ ಸಾಲು, ಒಂದು ಆನೆ ಇದ್ದಂಗೆ ಇನ್ನೊಂದು ಆನೆ ಇಲ್ಲ. ದ ನೆಕ್ಸ್ಟ್ ಒನ್ ಯಾವ ಸಾಲು ಕಂಡು ಬರುತ್ತೆ? ಕುದುರೆಗಳ ಸಾಲು ಕಂಡು ಬರುತ್ತೆ. ದ ನೆಕ್ಸ್ಟ್ ಒನ್ ಏನು ಕಂಡು ಬರುತ್ತೆ? ಹೂಬಳ್ಳಿಗಳ ಸಾಲು ಕಂಡು ಬರುತ್ತೆ. ಹಾಗೆ ಇನ್ನೊಂದು ಸಿಂಹಗಳ ಸಾಲು ಅಂತ ಹೇಳಿ ಗುರುತಿಸ್ತೀವಿ. ಅಂದರೆ ಇವು ಏನನ್ನು ಡೆಪಿಕ್ಟ್ ಮಾಡಲಾಗಿದೆ ಅಂದರೆ, ಆನೆ ಎಂದಾಗ ಶಕ್ತಿಯ ಸಂಕೇತ, ಕುದುರೆ ಅಂದಾಗ ವೇಗಕ್ಕೆ ಸಂಕೇತ, ಸಿಂಹ ಶೌರ್ಯಕ್ಕೆ, ಆದರೆ ಲತಾ ಅಥವಾ ಬಳ್ಳಿಗಳು ಅಂತ ಏನು ಕರಿತೀವಿ ಇದು ಅಲಂಕಾರಕ್ಕೆ ಸಂಕೇತ ಆಗಿರುತ್ತೆ. ಸೌಂದರ್ಯ ಅಥವಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಸೊ ಈ 3-4 ಗುಣಗಳು ಒಬ್ಬ ರಾಜನಿಗೆ ಇರಬೇಕು ಅಂತ ಹೇಳಿ ಗಮನಿಸಬಹುದಾಗಿದೆ. ಇನ್ನೊಂದು, ಈ ಆನೆಗಳು ದೇವಾಲಯದ ನಿರ್ಮಾಣಕ್ಕೆ ಹೆಚ್ಚಿನ ಪಾತ್ರವನ್ನು ವಹಿಸಿದಂಥದ್ದು. ಅವತ್ತಿನ ಕಾಲದಲ್ಲಿ ಆನೆಗಳನ್ನು ಬಳಸ್ಕೊಳ್ಳಲಾಗ್ತಾ ಇತ್ತು. ದೇವಾಲಯಗಳನ್ನು ಅಂದರೆ ಶಿಲೆಗಳನ್ನು ಅಲ್ಲಿಂದ ತಗೋಬರ್ಬೇಕಾದ್ರೆ ಆನೆಗಳನ್ನು ಬಳಸ್ಕೊಳ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ
ಅದಕ್ಕಾಗಿ ಆನೆಗಳ ಕೃತಜ್ಞತೆ ಸಂಕೇತವಾಗಿ ಮೊದಲನೇ ಸಾಲಿನಲ್ಲಿ ಆನೆಗಳ ಸಾಲನ್ನು ಗಮನಿಸ್ತೀವಿ. ಸೊ ಈ ರೀತಿಯಾಗಿ ಒಂದು ಮೆಸೇಜ್ಗಳನ್ನು ಅಂದರೆ ಮತ್ತು ಇನ್ನೊಂದು ವಿಶೇಷತೆ ಈ ಆನೆಗಳನ್ನು ನಾವು ಹೊಯ್ಸಳ ದೇವಾಲಯದಲ್ಲಿ, ಅದರಲ್ಲೂ ಬೇಲೂರಿನ ದೇವಾಲಯದಲ್ಲಿ ನೀವು ನೋಡ್ಬೋದು. ಅಂದರೆ ಸುಮಾರು ಒಂದು 600ಕ್ಕೂ ಹೆಚ್ಚು ಆನೆಗಳು ಕಂಡುಬರುತ್ತೆ. ಒಂದು ಆನೆ ಇದ್ದಂಗೆ ಇನ್ನೊಂದು ಆನೆ ಇಲ್ಲ. ಇನ್ನೊಂದೇನೆಂದರೆ ನಾವು ಕಾಡಿಗೆ ಹೋಗಿ ಆನೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿಲ್ಲ. ಸೊ ಇಲ್ಲಿ ಇರುವಂಥ ಆನೆಗಳನ್ನು ನೋಡಿದರೆ ಬಹುಶಃ ನೀವು ಆನೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಈ ಬೇಲೂರಿನ ಚೆನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳೇನಿದೆ ಇಲ್ಲಿ ಹೋಗಿದ್ರೇ ಈ ಆನೆಗಳ ಬಗ್ಗೆ ತಿಳಿಬೋದು. ಅಷ್ಟು ಮಾಹಿತಿಯನ್ನು ಈ ಆನೆಗಳು ಒಳಗೊಂಡಿದ್ದೀವಂತೆ. ಎಸ್, ಇದಿಷ್ಟು ಚಿತ್ರ ಪಟ್ಟಿಕೆಗಳು ಅಂತ ಹೇಳಿ, ಅಂದರೆ ಇದನ್ನು ಪಟ್ಟಿಕೆಗಳು ಅಂತ ಹೇಳಿಕತ್ತೆ. ಒಟ್ಟಿನಲ್ಲಿ ನಮಗೆ ಈ ಹೊಯ್ಸಳ ದೇವಾಲಯಗಳೇನಿದ್ದಾವೆ ಇದನ್ನು ಅಂದರೆ ಕಟ್ಟಿರುವಂಥದ್ದು ಅನ್ನೋದಕ್ಕಿಂತ ಇದನ್ನು ಜೋಡಿಸಿರ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಇಂಟರ್ಲಾಕಿಂಗ್ ಸಿಸ್ಟಮ್ ಇದು. ಒಂದು ರೀತಿಯಾಗಿ ಒಂದೊಂದು ಶಿಲ್ಪಗಳನ್ನು ಒಂದೊಂದನ್ನು ಅದನ್ನು ಇಂಟರ್ಲಾಕ್ ಮಾಡಿದ್ದಾರೆ ಇದನ್ನು. ಸೊ ಹಾಗಾಗಿ ಕೆತ್ತನೆ ಮಾಡಿರುವಂಥದ್ದು ಅನ್ನೋದಕ್ಕಿಂತ ಇದನ್ನು ಜೋಡಿಸಿರ್ಬೋದು ಅಂತಲೇ ಹೇಳಿ ಕರೆಯಬಹುದು ಈ ದೇವಾಲಯಗಳನ್ನು. ಎಸ್, ಹಾಗೆ ನಮಗೆ ಹೊಯ್ಸಳ ದೇವಾಲಯಗಳಲ್ಲಿ ನೀವು ಏನು ಎಂಟ್ರಿ ಕೊಡ್ತೀವಿ, ನಮಗೆ ದೇವಾಲಯಕ್ಕೆ ಎಂಟ್ರಿ ಕೊಡುವಂತಹ ಭಾಗದಲ್ಲಿ ದ್ವಾರಪಾಲಕರ ಚಿತ್ರಗಳನ್ನು ಕೆತ್ತಲಾಗಿದೆ. ಸೊ ಈ ದ್ವಾರಪಾಲಕರು ಕೂಡ ಅದ್ಭುತವಾದ ಅಲಂಕೃತ ಭೂಷಿತರಾಗಿರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಅಷ್ಟು ಅಲಂಕಾರಗಳನ್ನು ವೈವಿಧ್ಯತೆ ಉಳ್ಳಂತಹ ಆಭರಣಗಳನ್ನು ಈ ದ್ವಾರಪಾಲಕರು ಕೂಡ ಧರಿಸಿದ್ದಾರೆ. ಸೊ ಇಂತಹ ಒಂದು ಮತ್ತು ಏನು ಎಂಟ್ರಿಯಲ್ಲಿ ನಮ್ಗೆ ಕಂಡು ಬರುತ್ತೆ ಈ ದ್ವಾರಪಾಲಕರ ಮೇಲ್ಗಡೆ ಅಂದರೆ ದ್ವಾರ ಪ್ರವೇಶದಲ್ಲಿ ನಾವು ಈ ಮಕರ ತೋರಣವನ್ನು ಗಮನಿಸ್ತೀವಿ. ಸೊ ಇದು ಒಂದು ವೆರಿ ಸ್ಪೆಷಲ್ ಆಗಿರುವಂಥದ್ದು ಹೊಯ್ಸಳರ ಕಾಲದಲ್ಲಿ. ಮಕರ ತೋರಣ ಅಂದರೆ ಒಂದು ಇಮ್ಯಾಜಿನರಿ ಎನಿಮಲ್, 7 ಪ್ರಾಣಿಗಳನ್ನು ಒಳಗೊಂಡಂಥ ಒಂದು ಪ್ರಾಣಿಯೇ ಮಕರ ತೋರಣ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಮಗೆ ಎಂಟ್ರಿ ಅಥವಾ ದ್ವಾರಬಂಧ ಏನು ಕರಿತೀವಿ, ಈ ಭಾಗದಲ್ಲಿ ಮಕರ ತೋರಣವನ್ನು ಕೂಡ ವಿಶೇಷವಾಗಿ ಒಬ್ಬ ಶಿಲ್ಪಿ ಕೆತ್ತಿರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯಗಳು ಅಂದಾಗ ಸಾಮಾನ್ಯವಾಗಿ ಗರ್ಭಗೃಹ, ಸುಖನಾಸಿ ಹಾಗೆಯೇ ನವರಂಗ ಅಥವಾ ಸಭಾಮಂಟಪವನ್ನು ಒಳಗೊಂಡಿರುತ್ತೆ. ಈ ದೇವಾಲಯಗಳು ಪ್ರಮುಖವಾದ ಭಾಗಗಳಾಗಿರುತ್ತೆ. ಎಸ್, ಹಾಗೆ ಹೊಯ್ಸಳ ದೇವಾಲಯದಲ್ಲಿ ಇನ್ನೂ ಒಂದು ವಿಶೇಷ ಏನಂದರೆ ಕಂಬಗಳನ್ನು ಅಥವಾ ಸ್ತಂಭಗಳನ್ನು ರಚನೆಯನ್ನು ನಾವು ಗಮನಿಸ್ತೀವಿ. ಅಂದರೆ ಈ ಸ್ತಂಭಗಳು ಕೂಡ ವೈವಿಧ್ಯಮಯವಾದಂತಹ ವಿನ್ಯಾಸವನ್ನು ಒಳಗೊಂಡಂತಹ ಕಂಬಗಳು ಕಂಡುಬರುತ್ತೆ. ಒಂದು ಕಂಬ ಇದ್ದಂಗೆ ಇನ್ನೊಂದು ಕಂಬ ಕಂಡುಬರೋದಿಲ್ಲ. ಅಷ್ಟು ವೈವಿಧ್ಯಮಯವಾದಂತಹ ಕಂಬಗಳನ್ನು ಈತ ರಚನೆ ಮಾಡಿದ್ದಾನೆ ಅಂತ ಹೇಳಿ ಹೊಯ್ಸಳ ದೇವಾಲಯಗಳಲ್ಲಿ ಗುರುತಿಸಬಹುದಾಗಿದೆ. ಎಸ್, ಹೊಯ್ಸಳ ದೇವಾಲಯದ ಇನ್ನೊಂದು ವಿಶಿಷ್ಟ ಲಕ್ಷಣ ಅಂದರೆ ಭುವನೇಶ್ವರಿ. ಅಂದರೆ ದೇವಾಲಯಗಳ ಮೇಲ್ಛಾವಣಿಯಲ್ಲಿ ಭುವನೇಶ್ವರಿಗಳನ್ನು ಶಿಲ್ಪಕಲಾಕೃತಿಗಳನ್ನು ರಚನೆ ಮಾಡಿರುವಂಥದ್ದು. ಈ ಭುವನೇಶ್ವರಿಗಳು ಕೂಡ ಒಂದಿದ್ದಂಗೆ ಇನ್ನೊಂದಿಲ್ಲ, ಅದರಲ್ಲೂ ಕೂಡ ಕ್ರಿಯೇಟಿವಿಟಿಯನ್ನು ತೋರಿಸಿದ್ದಾರೆ. ಒಂದು ಕಮಲದ ಆಕಾರದಲ್ಲಿದ್ದರೆ ಒಂದು ಹಾವಿನ ರೀತಿಯಲ್ಲಿ, ಹಾವು ಹೇಗೆ ಬಳ್ಳಿಗಳ ರೀತಿಯಲ್ಲಿ ಸುತ್ತಕೊಂಡಿರೋ ರೀತಿಯಲ್ಲಿ ರಚನೆ ಮಾಡಿದ್ದಾನೆ. ಸೊ ಈ ರೀತಿ ಅಮೋಘವಾದಂತಹ ಏನು ಭುವನೇಶ್ವರಿಗಳನ್ನು ರಚನೆ ಮಾಡಿರುವಂಥದ್ದು ಈ ಹೊಯ್ಸಳ ದೇವಾಲಯಗಳಲ್ಲಿ ನಮಗೆ ಕಂಡುಬರುತ್ತದೆ. ಸೊ ಈ ರೀತಿ ಹಳೆ ಕ್ವಶನ್ ಪೇಪರಲ್ಲಿ ಈ ರೀತಿ ಒಂದು ಪ್ರಶ್ನೆ ಬಂದಿರುತ್ತದೆ. ಹೊಯ್ಸಳ ದೇವಾಲಯಗಳು ಈ ಮುಂದಿನ ವಿಶಿಷ್ಟ ಲಕ್ಷಣವನ್ನು ಹೊಂದಿವೆ. ಯಾವ್ಯಾವ ಲಕ್ಷಣವನ್ನು ಹೊಂದಿದೆ ಅಂತ ಹೇಳಿ: ಎತ್ತರದ ಶಿಖರಗಳು, ಒಳ ಅಳವಡಿಸಿದ ವಿಮಾನಗಳು, ಸಂಗೀತ ಸ್ತಂಭಗಳು, ದೇವಾಲಯದ ಹೊರಗೋಡೆಗಳ ಮೇಲಿನ ಜಟಿಲವಾದ ಕೆತ್ತನೆಗಳು. ಸೊ ಎತ್ತರದ ಶಿಖರಗಳು ನಮಗೆ ಹೊಯ್ಸಳ ದೇವಾಲಯಗಳಲ್ಲಿ ಕಂಡು ಬರೋದಿಲ್ಲ. ಎತ್ತರವಾದ ಶಿಖರಗಳು ಕೇವಲ ಕಂಡುಬರೋದು ನಾಗರ ಶೈಲಿಯಲ್ಲಿ ನಮಗೆ ಕಂಡುಬರುತ್ತೆ. ಓಕೆ, ಹೊಯ್ಸಳ ದೇವಾಲಯಗಳಲ್ಲಿ ನಾವು ಎತ್ತರವಾದ ಶಿಖರವನ್ನು ನೋಡೋಕೆ ಸಾಧ್ಯವಾಗೋದಿಲ್ಲ. ಶಿಖರಗಳು ಕಂಡುಬರುವಂಥದ್ದು ನಾಗರ ಶೈಲಿಯ ದೇವಾಲಯಗಳು, ಅಂದರೆ ಉತ್ತರ ಭಾರತ ದೇವಾಲಯಗಳಲ್ಲಿ. ಸೊ ಒಳ ಅಳವಡಿಸಿದ ವಿಮಾನಗಳು ಅಂತ ಹೇಳಿ ಇದೆ. ಸೊ ವಿಮಾನಗಳು ಬಂದಾಗ ಹೊರಭಾಗಕ್ಕೆ ನಾವು ವಿಮಾನ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಸಂಗೀತ ಸ್ತಂಭಗಳು ಬಂದಾಗ ನಮಗೆ ವಿಜಯನಗರ ಪೀರಿಯಡಲ್ಲಿ ಪಿಲ್ಲರ್ಸ್ ಅಂತ ಹೇಳಿ ನೋಡ್ತೀವಿ, ಮ್ಯೂಸಿಕಲ್ ಪಿಲ್ಲರ್ಸ್. ಸೊ ಇದು ಕೂಡ ರಾಂಗ್ ಆಗುತ್ತೆ. ಹಾಗಾದರೆ ದೇವಾಲಯದ ಹೊರಗೋಡೆಗಳ ಮೇಲೆ ಹೆಚ್ಚು ಅಲಂಕಾರಿಕವಾಗಿ ಕೆತ್ತನೆ ಮಾಡಿರುವಂಥ ಶಿಲ್ಪಗಳು ನಮಗೆ ಹೊಯ್ಸಳ ದೇವಾಲಯಗಳಲ್ಲಿ ಕಂಡುಬರುವಂತಹ ಲಕ್ಷಣ ಆಗಿರುತ್ತೆ. ಎಸ್, ದ ನೆಕ್ಸ್ಟ್ ಒನ್ ಹಾಗಾದರೆ ಶಿಲಾಬಾಲಿಕೆಯರು. ಹೊಯ್ಸಳ ದೇವಾಲಯಗಳು ಅಂದ ತಕ್ಷಣ ನಮಗೆ ಮೇಯ್ನಾಗಿ ಕಂಡುಬರುವಂಥದ್ದೇ ಶಿಲಾಬಾಲಕಿಯರು ಅಥವಾ ಮದನಿಕೆಯರು. ಬೇಲೂರಿಗೆ ಹೋದರೆ ನಾವು
ಏನಂದರೆ ಶಿಲಾಬಾಲಿಕೆಯರನ್ನು ನೋಡದೆ ಆ ಹೊಯ್ಸಳ ದೇವಾಲಯಗಳ ಶಿಲ್ಪಗಳು ಪರಿಪೂರ್ಣವಾಗೋದಿಲ್ಲ. ಸೊ ಬೇಲೂರು ಅಂದ ತಕ್ಷಣವೇ ಹೆಚ್ಚು ಪ್ರಸಿದ್ಧಿಗೆ ಬರುವಂಥದ್ದು ಶಿಲಾಬಾಲಕಿಯರು ಅಥವಾ ಮದನಿಕೆಯರು ಅಥವಾ ಅಪ್ಸರೆಯರು ಅಂತ ಹೇಳಿನೇ ಕರಿಬೋದು ಇವರನ್ನು. ನಾವೇನು ಮೂಲ ದೇವಾಲಯ ಬೇಲೂರಿನ ಚೆನ್ನಕೇಶವ ದೇವಾಲಯ ಇದೆ, ಆ ಮೂಲ ದೇವಾಲಯದಲ್ಲಿ ಪ್ರದಕ್ಷಿಣಾಕಾರವಾಗಿ ನೀವು ಹೊರಟಂಥ ಸಂದರ್ಭದಲ್ಲಿ ಸುಮಾರು 48 ಮದನಿಕೆಯರು ಅಥವಾ ಶಿಲಾಬಾಲಕಿಯರು ಗಮನವನ್ನು ಸೆಳೀತಾರೆ. ಸೊ ಈ ಶಿಲಾಬಾಲಕಿಯರೇನಿದ್ದಾರೆ ಯಾಕೆ ಇಷ್ಟೊಂದು ವೈಶಿಷ್ಟ್ಯತೆ ಇರೋದು ಅಂತ ಹೇಳಿದ್ರೆ, ಸ್ತ್ರೀ ಸೌಂದರ್ಯದ ಆಡಂಬರ, ಬೆಡಗು ಬಿನ್ನಾಣ, ವಿವಿಧ ರೂಪಗಳನ್ನು ಈ ಶಿಲಾಬಾಲಕಿಯರ ಶಿಲ್ಪಗಳಲ್ಲಿ ಗಮನಿಸಬಹುದಾಗಿದೆ. ಎಸ್, ಹಾಗಾದರೆ ಯಾವ ಯಾವ ಶಿಲಾಬಾಲಕಿಯರಿದ್ದಾರೆ, ಏನೇನು ಹೆಸರುಗಳಿದ್ದಾವೆ ಈ ಶಿಲಾಬಾಲಕಿಯರಿಗೆ ಎಂದಾಗ, ಎಸ್, ದರ್ಪಣ ಸುಂದರಿ ಅಂತಕ್ಕಂತಹ, ಸೊ ಹಾಗೆ ಶುಕಭಾಷಿ, ಕೀರವಾಣಿ, ಕಿರಾತೆ, ನಾಟ್ಯಮೋಹಿನಿ, ವೀಣಾಪಾಣಿ, ವಿಷಕನ್ಯೆ, ಭಸ್ಮಾಸುರ ಮೋಹಿನಿ ಅಂತಕ್ಕಂತಹ ನಾವು ಶಿಲಾಬಾಲಕಿಯರನ್ನು ಗಮನಿಸ್ತೀವಿ. ಈ ಒಂದು ಶಿಲ್ಪ ಇದ್ದಂಗೆ ಇನ್ನೊಂದು ಶಿಲ್ಪ ಇಲ್ಲ. ಫಾರ್ ಎಕ್ಸಾಂಪಲ್ ನಾವೀಗ ದರ್ಪಣ ಸುಂದರಿ ಅಂತಹ ಒಬ್ಬ ಶಿಲಾಬಾಲಕಿಯನ್ನು ನೋಡ್ತಾ ಇದ್ದೀವಿ. ಈ ದರ್ಪಣ ಸುಂದರಿ ತನ್ನ ಅಲಂಕಾರವೆಲ್ಲ ಮುಗಿದ ನಂತರದಲ್ಲಿ ತನ್ನ ಸೌಂದರ್ಯವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾಳೆ. ಹಾಗಾಗಿ ಈಕೆನ ದರ್ಪಣ ಸುಂದರಿ. ಆಕೆಗೆ ಸಹಾಯಕರಾಗಿ ಸೇವಕಿಯರು ನಿಂತಿರ್ತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ನಾವು ಗಮನಿಸ್ಬೋದು. ಹಾಗೆ ದ ನೆಕ್ಸ್ಟ್ ಒನ್, ಈಕೆನ ಶುಕಭಾಷಿನಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಚಿತ್ರ ಕಂಡು ಬರ್ತಾ ಇದೆಯಲ್ವಾ, ಈ ಚಿತ್ರದನ್ನ ಶುಕಭಾಸಿನಿ ಅಂತ ಹೇಳಿ, ಅಂದರೆ ಶುಕ ಅಂದರೆ ಗಿಳಿ. ಅಂದರೆ ಅವತ್ತಿನ ಕಾಲದಲ್ಲಿ ಏನು ಮೊಬೈಲ್ ಇರಲಿಲ್ಲ, ಹಾಗಾಗಿ ತನ್ನ ಪ್ರಿಯಕರನಿಗೆ ಸಂದೇಶವನ್ನು ಕಳಿಸೋದಕ್ಕೆ ಆಕೆ ಗಿಳಿಯ ಮೂಲಕ ತನ್ನ ಸಂದೇಶವನ್ನು ಕಳಿಸ್ತಾ ಇದ್ದಾಳೆ. ಸೊ ಹಾಗಾಗಿ ಒಂದು ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತಹ ಒಂದು ಶಿಲ್ಪಕಲಾಕೃತಿ ಶುಕಭಾಸಿನಿ. ಸೊ ದ ನೆಕ್ಸ್ಟ್ ಒಂದು ಚಿತ್ರ, ಇಲ್ಲೊಂದು ಒಬ್ಬ ಶಿಲಾಬಾಲಕಿ ಏನು ಮಾಡ್ತಿದ್ದಾಳೆ, ಈ ಚಿತ್ರದಲ್ಲಿ ನಾವೇನು ಗಮನಿಸ್ಬೋದು ಅಂದರೆ, ಹೆಣ್ಮಕ್ಳು ಕೂಡ ಬಿಲ್ಲು ಬಾಣಗಳನ್ನು ಹೂಡ್ತಾ ಇದ್ರು. ಅಂದರೆ ಬೇಟೆಯಲ್ಲೇ ಇವರು ಕೂಡ ನಿಷ್ಣಾತರಾಗಿದ್ರು ಅಂತ ಹೇಳಿ ಗಮನಿಸ್ಬೋದಾಗಿದೆ. ಆಕೆ ತನ್ನ ಕೈಗಳಲ್ಲಿ ಬಾಣವನ್ನು ಇಟ್ಕೊಂಡು ಹೊಡಿತಕ್ಕಂತಹ ಚಿತ್ರವನ್ನು ಗಮನಿಸ್ಬೋದಾಗಿದೆ. ಹಾಗೆ ಇಲ್ಲಿ ಕೆಳಗೆ ನಿಂತಿರ್ತಕ್ಕಂತಹ ಒಬ್ಬ ಆಕೆಯ ಸೇವಕಿ ಆಕೆಗೆ ಬತ್ತಣಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಅಂದರೆ ಹೆಣ್ಮಕ್ಳು ಕೂಡ ಬೇಟೆಯಾಡ್ತಾ ಇದ್ರು, ರಾಜನ ಜೊತೆಗೆ ಹೋಗಿ ಬೇಟೆಯಾಡ್ತಾ ಇದ್ರು, ಅಥವಾ ಬೇಟೆಯಾಡೋದ್ರಲ್ಲೂ ಕೂಡ ಇವರು ನಿಷ್ಣಾತರಾಗಿದ್ರು ಹೆಣ್ಮಕ್ಳು ಅಂತ ಹೇಳಿ ಗಮನಿಸ್ಬೋದು ನಾವು ಹೊಯ್ಸಳರ ಶಿಲ್ಪಗಳಲ್ಲಿ. ಎಸ್, ಹಾಗೆ ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೊಯ್ಸಳರ ಬಗ್ಗೆ ಮಾತಾಡುವಾಗ ಇನ್ನೊಂದು ಅಂದರೆ ಶಿಲ್ಪಿಗಳ ಬಗ್ಗೆ. ನಾವು ಹೆಚ್ಚಾಗಿ ದೇವಾಲಯವನ್ನು ಕಟ್ಟಿರೋದು ರಾಜ ಅಂತಲೇ ಹೇಳಿ ಕರಿತಾ ಇರ್ತೀವಿ. ಆದರೆ ದೇವಾಲಯವನ್ನು ಕಟ್ಟುವಲ್ಲಿ ಬಹುಶಃ ಪ್ರಮುಖವಾಗಿ ಪಾತ್ರವಹಿಸ್ತಕ್ಕಂಥವನು ಶಿಲ್ಪಿ ಅಥವಾ ಸ್ಥಪತಿಯಾಗಿರುತ್ತೆ. ನಾವು ಹೊಯ್ಸಳರ ದೇವಾಲಯಗಳ ಬಗ್ಗೆ ಮಾತನಾಡುವಾಗ ಶಿಲ್ಪಿಗಳ ಬಗ್ಗೆ ಮಾತನಾಡಲಿಲ್ಲ ಅಂದರೆ ಏನು ಹೊಯ್ಸಳರ ವಾಸ್ತುಶಿಲ್ಪವೇ ಅಪೂರ್ಣ ಅಂದರೆ ತಪ್ಪಾಗಲಾರದು. ಹಾಗಾದರೆ ಶಿಲ್ಪಿಗಳು ತಮ್ಮ ಈ ಸೃಷ್ಟಿಗಳಲ್ಲಿ ತಮ್ಮ ಹಸ್ತಾಕ್ಷರವನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಶಿಲ್ಪಿಗಳ ಬಗ್ಗೆ ಮಾತಾಡ್ತೀವಿ. ಯಾವ್ಯಾವ ಶಿಲ್ಪಿಗಳು ಈ ಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ ನಾವು ಈ ಶಿಲಾಬಾಲಕಿಯರ ಚಿತ್ರಗಳನ್ನು ಗಮನಿಸ್ತೀವಿ. ಅದರ ಕೆಳಭಾಗದಲ್ಲಿ ಶಿಲ್ಪಿಗಳು ತಮ್ಮ ಹಸ್ತಾಕ್ಷರವನ್ನು ಹಾಕ್ಕೊಂಡಿದ್ದಾರೆ. ಸೊ ಏನೇನು ಕೇದಾರೋಜ, ದಾಸೋಜ, ಬಳ್ಳಿಗಾವಿಯ ದಾಸೋಜ ಅಂತ ಹೇಳಿ ಕರ್ಕೊತಾನೆ, ಚಾವೋಜ ಅಂತ ಹೇಳಿ ಕರ್ಕೊತಾನೆ, ದೇಮೋಜ, ಮಾಬಣ, ಚಂದಯ್ಯ, ಅಂದರೆ ಗದಗಿನಿಂದ ಅಂತ ಬಂದಂಥ ಶಿಲ್ಪಿಗಳು ತಮ್ಮ ಹೆಸರನ್ನು ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಬಳ್ಳಿಗಾವಿಯಿಂದ ಕೆಲವು ಶಿಲ್ಪಿಗಳು ಬಂದಿದ್ದಾರೆ. ಅಂದರೆ ಹೊಯ್ಸಳ ದೇವಾಲಯನ ಕಟ್ಟುವಲ್ಲೂ ಕೂಡ ಕರ್ನಾಟಕದಿಂದ ಹಲವಾರು ಸ್ಥಳಗಳಿಂದ ಶಿಲ್ಪಿಗಳು ಬಂದು ಈ ದೇವಾಲಯನ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸೊ ಬಹುಶಃ ಒಂದು ಶಿಲ್ಪ ಕಲಾಕಾರರ ಒಂದು ಗುಂಪೆ ಅಥವಾ ಪರಿವಾರವೇ ಇತ್ತೇನೋ ಅನ್ನುವಂಥ ಭಾಸವಾಗುತ್ತೆ. ಹಾಗೆಯೇ ಜೊತೆಗೆ ಇನ್ನೊಂದು ವೈಶಿಷ್ಟ್ಯತೆ ಏನಂದರೆ, ಈ ಶಿಲ್ಪಿಗಳು ಎಲ್ಲರಲ್ಲೂ ಕೂಡ ಒಂದು ರೀತಿಯಂಥ ಕಾಂಪಿಟೇಟಿವ್ ಇತ್ತು, ಸ್ಪರ್ಧೆ ಇತ್ತು ಅಂತ ಹೇಳಿ ಕಂಡು ಬರುತ್ತೆ. ಯಾಕೆಂದರೆ ಪ್ರತಿ ಶಿಲ್ಪವೂ ಕೂಡ ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿ ಕಂಡುಬರುತ್ತೆ. ಹಾಗಾಗಿ ಒಂದು ರೀತಿಯ ಶಿಲ್ಪಿಗಳ ಬಳಗವೇ ನಮಗೆ ಹೊಯ್ಸಳರ ಶಿಲ್ಪಗಳಲ್ಲಿ ಕಂಡುಬರುತ್ತೆ. ಬಹುಶಃ ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳು ನಮಗೆ ಶಿಲ್ಪಿಗಳು ಕಂಡುಬರೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಯಾವ ಶಿಲ್ಪಿ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಹೊಯ್ಸಳ ದೇವಾಲಯದ ಒಂದು ವೈಶಿಷ್ಟ್ಯತೆ ಅಂದರೆ ಶಿಲ್ಪಿಗಳು ಕೂಡ ತಮ್ಮ ಹೆಸರುಗಳನ್ನು ಹಾಕಿಸ್ಕೊಂಡಿರುವಂಥದ್ದು. ಹಾಗಾಗಿ ಒಂದು ದೇವಾಲಯ ನಿರ್ಮಾಣದಲ್ಲಿ ರಾಜ ಕೇವಲ ಆರ್ಥಿಕ ಸಹಾಯವನ್ನು ಮಾಡ್ಬೋದಾದ ಅಷ್ಟೇ, ಆದರೆ ಮೇನ್ ಪಾತ್ರ ವಹಿಸುವಂಥವನು ಶಿಲ್ಪಿ ಆಗಿರ್ತಾನೆ. ಶಿಲ್ಪಿಗಳೇ ಬಹುಮುಖ್ಯವಾಗಿ ಒಂದು ದೇವಾಲಯವನ್ನು ಕಟ್ಟುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರುವಂಥದ್ದು. ಹಾಗಾಗಿ ನಾವು ಶಿಲ್ಪಿಗಳನ್ನು ಕೂಡ ಸ್ಮರಿಸಬೇಕಾಗುತ್ತೆ. ಎಸ್,
ದ ನೆಕ್ಸ್ಟ್ ಒನ್ ಹಾಗಾದರೆ ನಾವು ಏನು ಹೊಯ್ಸಳ ದೇವಾಲಯಗಳಲ್ಲಿ 3 ದೇವಾಲಯಗಳನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ವ, ಅದರಲ್ಲಿ 3 ದೇವಾಲಯಗಳ ವೈಶಿಷ್ಟ್ಯತೆಗಳನ್ನು ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋಣ. ಎಸ್, ದ ಫಸ್ಟ್ ಒನ್ ಹಾಗಾದರೆ ಬಂದಾಗ ಬೇಲೂರಿನ ಚೆನ್ನಕೇಶವ. ಅಂದರೆ ಚೆನ್ನಕೇಶವ ಅಂತ ಯಾಕೆ ಕರೀತಾರೆ ಅಂದರೆ, ಚೆನ್ನ ಅಂದರೆ ಸುಂದರ, ಕೇಶವ ಅಂದರೆ ವಿಷ್ಣು. ಅಂದರೆ ಬೇಲೂರಿನ ಚೆನ್ನಕೇಶವ ಈ ದೇವಾಲಯ ಏನಿದೆ ಇದು ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಾಲಯ. ಈ ದೇವಾಲಯವನ್ನು ವಿಷ್ಣುವರ್ಧನ ಏನು ಮಾಡ್ತಾನೆ 1117ರಲ್ಲಿ ಈ ದೇವಾಲಯವನ್ನು ಹಾಕಿಸ್ತಾನೆ. ಯಾಕೆ ಈ ದೇವಾಲಯವನ್ನು 1117ರಲ್ಲಿ ಹಾಕಿಸ್ತಾ ಅಂತ ಏನು ಬರುತ್ತೆ. ಈತ ತಲಕಾಡಿನಲ್ಲಿ ಚೋಳರನ್ನು ಸೋಲಿಸ್ತಾನೆ. ಸೊ ಚೋಳರನ್ನು ಅಂದರೆ ದಕ್ಷಿಣ ಭಾರತದಲ್ಲಿ ಚೋಳರು ಅತಿ ಪ್ರಮುಖವಾದಂಥ ಒಂದು ರಾಜಮನೆತನವಾಗಿರುತ್ತೆ. ಅಷ್ಟು ಬಲಿಷ್ಠರಾದಂಥ ಚೋಳರನ್ನೇ ಈ ವಿಷ್ಣುವರ್ಧನ ಸೋಲಿಸ್ತಾನೆ. ಹಾಗಾಗಿ ತನ್ನ ವಿಜಯದ ನೆನಪಿಗಾಗಿ ಆತ ಏನು ಮಾಡ್ತಾನೆ, ಈ ಬೇಲೂರಿನ ಚೆನ್ನಕೇಶವ ದೇವಾಲಯದ ಜೊತೆಗೆ ಇನ್ನು 5 ದೇವಾಲಯಗಳನ್ನು 5 ನಾರಾಯಣ ದೇವಾಲಯಗಳನ್ನು ಹಾಕಿಸ್ತಾನೆ. ಅದರಲ್ಲಿ 5 ನಾರಾಯಣ ದೇವಾಲಯದಲ್ಲಿ ಮೊದಲನೇದು ಬೇಲೂರು ಅನ್ನುವ ಚೆನ್ನಕೇಶವ, ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯವನ್ನು ಯಾರು ಕಟ್ಟಿಸಿದ್ರು ಅಂತಲೂ ಹೇಳಿ ಕೇಳ್ಬೋದು. ಹಾಗೆ ಮೇಲುಕೋಟೆಯಲ್ಲಿರ್ತಕ್ಕಂಥ ಚೆಲುವ ನಾರಾಯಣ, ತಣ್ಣೂರಿನಲ್ಲಿರ್ತಕ್ಕಂಥ ನಾರಾಯಣ ದೇವಾಲಯ, ಗದಗದಲ್ಲೂ ಕೂಡ ವೀರನಾರಾಯಣ ಅಂತಕ್ಕಂಥ 5 ನಾರಾಯಣ ಅಂದರೆ 5 ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳನ್ನು ಈತ ತನ್ನ ಗುರುವಾದಂತಹ ರಾಮಾನುಜಾಚಾರ್ಯರ ಆದೇಶದ ಮೇರೆಗೆ ಈ 5 ವಿಷ್ಣು ದೇವಾಲಯಗಳನ್ನು ಹಾಕಿಸ್ತಾನೆ. ಸೊ ಅದರಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯ ಕೂಡ ಒಂದು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ಶಾಸನದಿಂದ. ಸೊ ಶಾಸನ ಏನು ಹೇಳುತ್ತೆ, 1117ರಲ್ಲಿ ವಿಷ್ಣುವರ್ಧನ ಈ ದೇವಾಲಯವನ್ನು ಅಂದರೆ ವೈಶಾಖ ಶುದ್ಧ ಪಂಚಮಿಯ ದಿನ 1117ರಲ್ಲಿ ಈ ದೇವಾಲಯವನ್ನು ನಿರ್ಮಿಸ್ತಾನೆ. ಸೊ ಹಾಗಾದರೆ ವಿಷ್ಣುವರ್ಧನ ಕಾಲದಲ್ಲಿ 1117ರಲ್ಲಿ ಈ ದೇವಾಲಯ ಪ್ರಾರಂಭ ಆಗುತ್ತೆ. ಇಟ್ಸ್ ಓಕೆ. ಹಾಗಾದರೆ ಈ ದೇವಾಲಯ ಮುಕ್ತಾಯ ಆಗೋದು ಎಷ್ಟು ವರ್ಷ ಅಂದರೆ ಅಪ್ರಾಕ್ಸಿಮೇಟ್ ಒಂದು 103 ವರ್ಷಗಳನ್ನು ಇದು ತೆಗೆದುಕೊಳ್ಳುತ್ತೆ. ಅಂದರೆ ವಿಷ್ಣುವರ್ಧನ ನಂತರದಲ್ಲೂ ಕೂಡ 3 ತಲೆಮಾರುಗಳು ಬಂದು ಹೋಗ್ತವೆ, 3 ಜನರೇಷನ್ಗಳು ಬಂದು ಹೋಗ್ತವೆ. ಅಷ್ಟು ವರ್ಷಗಳ ಕಾಲ ಈ ಬೇಲೂರಿನ ಚೆನ್ನಕೇಶವ ದೇವಾಲಯದ ಕೆಲಸ ಮುಂದುವರಿತಾ ಹೋಗುತ್ತೆ. ಅಂದರೆ ಒಂದು ದೇವಾಲಯವನ್ನು ಇಷ್ಟು ಅದ್ಭುತವಾದ ದೇವಾಲಯಗಳನ್ನು ಹಾಕಿಸ್ತಾರೆ ಅಂದಾಗ ಹೊಯ್ಸಳರ ಕಾಲದಲ್ಲಿ ಆರ್ಥಿಕವಾದ ಸಮೃದ್ಧತೆ ಎಷ್ಟಿತ್ತು ಅಂತ ಹೇಳಿ ತಿಳಿಬೇಕಾಗುತ್ತೆ. ಬಹುಶಃ ಆರ್ಥಿಕವಾಗಿ ಸಮೃದ್ಧತೆಯಿಂದ ಉಳ್ಳಂಥ ಒಂದು ಸಾಮ್ರಾಜ್ಯ ಈ ಹೊಯ್ಸಳ ಸಾಮ್ರಾಜ್ಯ. ಯಾಕೆಂದರೆ ಅಷ್ಟೊಂದು ದೇವಾಲಯಗಳನ್ನು 100ಕ್ಕೂ ಹೆಚ್ಚು ದೇವಾಲಯಗಳನ್ನೇ ಹೊಯ್ಸಳರು ಹಾಕಿಸ್ತಾ ಹೋಗ್ತಾರೆ. ಹಾಗಾಗಿ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ದೇವಾಲಯಗಳನ್ನು ಹಾಕಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳಿ ಕರಿಬೋದು. ಸೊ ಈ ದೇವಾಲಯ ಏನಿದೆ ಹೊಯ್ಸಳರ ಏನು ವಿಷ್ಣುವರ್ಧನ ನಂತರದಲ್ಲಿ ಬಂದಂತಹ 1ನೇ ನರಸಿಂಹ ಇರ್ಬೋದು, ಹಾಗೆಯೇ 2ನೇ ಬಲ್ಲಾಳನ ಅವಧಿಯಲ್ಲೂ ಕೂಡ ದೇವಾಲಯದ ಆವರಣ ಮತ್ತು ಗೋಡೆಯನ್ನು ಕೂಡ ಹಾಕಿಸಲಾಗುತ್ತೆ. ಅಂದರೆ ನಾವು ಫುಲ್ ಕಾಂಪೌಂಡ್ ಏನಂತ ಹೇಳ್ತೀವಿ. ಇದು ಕೆಲಸ ಮುಂದೆ ಕೂಡ ಮುಂದುವರಿತಾ ಹೋಗುತ್ತೆ ವಿಷ್ಣುವರ್ಧನನ ನಂತರದಲ್ಲೂ ಸಹ. ಹಾಗೆಯೇ ಈ ದೇವಾಲಯದಕ್ಕೆ ಅಂದರೆ ಏನು ಬೇಲೂರಿನ ಚೆನ್ನಕೇಶವ ದೇವಾಲಯದ ನಿರ್ಮಾಣಕ್ಕೆ ಅಂದರೆ ಇಲ್ಲೂ ಕೂಡ ಕ್ಲೋರೈಡ್ ಸಿಸ್ಟ್ ಅಂತ ಹೇಳಿ ಬಳಪದ ಕಲ್ಲನ್ನು ಬಳಸ್ಕೊಂಡಿದ್ದಾರೆ. ಇನ್ನೊಂದು ಈ ಬೇಲೂರಿನ ಚೆನ್ನಕೇಶವ ದೇವಾಲಯ ತಿಳಿಬೇಕು ಅಂದರೆ ಈ ದೇವಾಲಯಕ್ಕೆ ಮೊದಲು ಶಿಖರ ಇತ್ತು. 1880ರ ಕಾಲದಲ್ಲಿ ಈ ದೇವಾಲಯಕ್ಕೆ ಶಿಖರ ಇತ್ತು. ಏಕೆಂದರೆ ಒಂದು ಫೋಟೋಗ್ರಫಿ ಕೂಡ ಹೇಳುತ್ತೆ, ಬ್ರಿಟಿಷರ ಕಾಲಾವಧಿಯಲ್ಲಾದಂಥ ಒಂದು ಫೋಟೋಗ್ರಫಿ. ಸೊ ಈ ಶಿಖರ ಇತ್ತು. ಯಾಕೆ ಈ ಶಿಖರ ಈಗ ಇಲ್ಲ ಅಂದರೆ ಇದು ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಾಣ ಮಾಡಿದ್ರು. ಅಂದರೆ ಹೊಯ್ಸಳರು ಕೂಡ ಇಟ್ಟಿಗೆ ಗಾರೆಯನ್ನು ಬಳಸಿದ್ರು. ಆದರೆ ಕಾಲಾನಂತರದಲ್ಲಿ ಈ ಶಿಖರ ಬಿದ್ದೋಗಿದೆ, ಈಗ ಪ್ರೆಸೆಂಟ್ ಇಲ್ಲ. ಹಾಗಾಗಿ ಈ ರೂಪದಲ್ಲಿ ನಾವು ಈ ದೇವಾಲಯವನ್ನು ನೋಡಬಹುದು. ಅಂದರೆ ಮೊದಲು ಶಿಖರ ಇತ್ತು ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿ, ಪ್ರೆಸೆಂಟ್ ಶಿಖರ ನಮಗೆ ಕಂಡು ಬರೋದಿಲ್ಲ. ಹಾಗೆ ಈ ದೇವಾಲಯದ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನೀವು ಒಳ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಸ್ವಾಗತ ಕೋರಲೆಂದೇ ನಿಂತಿರುವ ಹೊಯ್ಸಳರ ಲಾಂಛನ ಕಂಡು ಬರುತ್ತೆ. ಅಂದರೆ ಸಳ ಹುಲಿಯನ್ನು ಕೊಲ್ತಕ್ಕಂತಹ ಚಿತ್ರವನ್ನು ನಾವು ಗಮನಿಸ್ತೀವಿ. ಇದನ್ನೇ ಹೊಯ್ಸಳ ಲಾಂಛನ ಅಂತ ಹೇಳಿ ಕರಿತೀವಿ. ಹಾಗೆಯೇ ರತಿ ಮನ್ಮಥರನ್ನು ನಾವು ಈ ಚಿತ್ರದಲ್ಲಿ ಗಮನಿಸ್ತೀವಿ. ಇಲ್ಲಿ ನಿಮಗೆ ಈ ಅಂದರೆ ಎಂಟ್ರಿಯಲ್ಲಿ ನಮಗೆ ಯಾರ್ಯಾರು ಕಂಡು ಬರ್ತಾರೆ ಅಂದರೆ ರತಿ ಮನ್ಮಥರು. ಈ ಚಿತ್ರದಲ್ಲಿ ರತಿ ಮತ್ತು ಮನ್ಮಥ, ಹಾಗೆ ಭದ್ರ ಮತ್ತು ಸುಭದ್ರರನ್ನು ದ್ವಾರಪಾಲಕರು, ಅಂದರೆ ಇವರು ಸ್ವಾಗತ ಕೋರಕ್ಕೆ ನಿಂತಿದ್ದಾರೋ ಎನ್ನೋ ರೀತಿಯಲ್ಲಿ ಈ ರತಿ ಮನ್ಮಥರನ್ನು ಭದ್ರ ಸುಭದ್ರರನ್ನು ನೋಡಬಹುದಾಗಿದೆ ಈ ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿ. ಸೊ ಕೇಶವ ಅಂದರೆ ವಿಷ್ಣುವಿನ ದೇವಾಲಯದ ಆಗಿರೋದ್ರಿಂದ ಈ ದೇವಾಲಯದ ಗರ್ಭಗುಡಿಯಲ್ಲಿ ಕೇಶವನ ವಿಗ್ರಹ ಇದೆ. ಹಾಗಾಗಿ ವಿಷ್ಣುವಿನ ಗಣಗಳಾದಂಥ ಜಯ ಮತ್ತು ವಿಜಯ ಎಂಬ ದ್ವಾರಪಾಲಕರನ್ನು ಗರ್ಭಗುಡಿಯ ಒಳಗೆ ಈ ಜಯ ಮತ್ತು ವಿಜಯ ಎಂಬತಕ್ಕಂತಹ ದ್ವಾರಪಾಲಕರನ್ನು ಕೂಡ ನಾವು ಗರ್ಭಗುಡಿಯಲ್ಲಿ ಕಾಣಬಹುದು.
ಎಸ್, ಹಾಗಾದರೆ ಈ ದೇವಾಲಯದ ಒಂದು ಎಂಟೈರ್ ಒಂದು ವಿನ್ಯಾಸ ಆಗಿರುತ್ತೆ, ತಳ ವಿನ್ಯಾಸ ಅಂತ ಏನು ಕರಿತೀವಿ. ಈ ದೇವಾಲಯ ಅಂದರೆ ಬೇಲೂರಿನ ಚೆನ್ನಕೇಶವ ದೇವಾಲಯದ ವಿನ್ಯಾಸ. ಅಂದರೆ ಈ ದೇವಾಲಯ ಗರ್ಭಗುಡಿ, ಸೊ ಇದನ್ನು ಗರ್ಭಗುಡಿ ಅಂತ ಹೇಳಿ ಕರೆದ್ರೆ, ದ ನೆಕ್ಸ್ಟ್ ಒನ್ ಸುಖನಾಸಿ ಅಂತಕ್ಕಂಥ ಪಾರ್ಟ್ ಕಂಡು ಬರುತ್ತೆ. ಸೊ ದ ನೆಕ್ಸ್ಟ್ ಒನ್ನು ಯಾವುದು ನವರಂಗ ಅಥವಾ ಸಭಾಮಂಟಪ ಅಂತ ಹೇಳಿ ಕರಿತೀವಿ. ಸೊ ಹಾಗೆಯೇ ಈ ನವರಂಗದ ಈ ಭಾಗದಲ್ಲಿ ಅಂದರೆ ನಮಗೆ 3 ಭಾಗದಲ್ಲಿ ಉತ್ತರ, ಪೂರ್ವ ಮತ್ತು ಪಶ್ಚಿಮಕ್ಕೆ ಏನು ದಕ್ಷಿಣ ಈ ದ್ವಾರಕ್ಕೆ ಅಂದರೆ ಪೂರ್ವ, ಉತ್ತರ ಮತ್ತು ದಕ್ಷಿಣಕ್ಕೆ 3 ಕಡೆ ಮಹಾದ್ವಾರಗಳು ಕಂಡುಬರುತ್ತೆ. ಸೊ ನೀವು ಯಾವ ಕಡೆಯಿಂದನೂ ಕೂಡ ಎಂಟ್ರಿ ಆಗ್ಬೋದು ಈ ದೇವಾಲಯಕ್ಕೆ. ಸೊ ಈ ರೀತಿ 3 ದ್ವಾರಗಳನ್ನು ಈ ದೇವಾಲಯದಲ್ಲಿ ಗಮನಿಸ್ಬೋದು. ಜೊತೆಗೆ ಸುತ್ತಲೂ ಒಂದು ಕಾಂಪೌಂಡ್ ಇದೆ. ಹಾಗೆ ವಿಜಯನಗರ ಅವಧಿಯಲ್ಲಿ ಈ ದೇವಾಲಯಕ್ಕೆ ಇನ್ನೊಂದು ಪ್ರವೇಶ ದ್ವಾರ ಅಂದರೆ ಗೋಪುರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿಜಯನಗರ ಕಾಲದಲ್ಲಿ ಹೆಚ್ಚು ಎತ್ತರವಾದಂಥ ಗೋಪುರಗಳನ್ನು ನಿರ್ಮಾಣ ಮಾಡಿದ್ರು. ಸೊ ಇವರ ಕಾಲದಲ್ಲಿ ಅಂದರೆ ವಿಜಯನಗರ ಪೀರಿಯಡಲ್ಲಿ ಈ ದೇವಾಲಯಕ್ಕೆ ಎತ್ತರವಾದಂಥ ಒಂದು ಗೋಪುರದ ರಚನೆ ಕೂಡ ಕಂಡುಬರುತ್ತೆ. ಎಸ್, ಹಾಗೆಯೇ ಬೇಲೂರಿನ ಚೆನ್ನಕೇಶವ ಗರ್ಭಗುಡಿಯ ಒಳಗೆ 6 ಅಡಿ ಎತ್ತರವಿರ್ತಕ್ಕಂತಹ ಚೆನ್ನಕೇಶವನ ಮೂರ್ತಿಯನ್ನು ನಾವು ಗಮನಿಸ್ಬೋದು. ಚೆನ್ನಕೇಶವ ಅಂದಾಗ 4 ಕೈಗಳಲ್ಲಿ ಶಂಖ, ಚಕ್ರ, ಗದ ಮತ್ತು ಪದ್ಮವನ್ನು ಒಳಗೊಂಡಂತಹ ಇಲ್ಲಿ ವಿಷ್ಣುವಿನ ಚಿತ್ರವನ್ನು ಅಂದರೆ ವಿಷ್ಣುವಿನ ವಿಗ್ರಹವನ್ನು ನಾವು ಗಮನಿಸ್ಬೋದಾಗಿದೆ. ಹಾಗೆ ಈ ದೇವಾಲಯದ ಇನ್ನೊಂದು ವೈಶಿಷ್ಟ್ಯತೆ ಗರ್ಭಗುಡಿಯ ಒಳಗಡೆ ಅಂದರೆ ಇಲ್ಲಿ ಮೋಹಿನಿಯ ಚಿತ್ರ, ಮೋಹಿನಿ ಅಂತಕ್ಕಂತಹ ಒಂದು ಶಿಲ್ಪಕಲಾಕೃತಿಯನ್ನು ನೀವು ಗಮನಿಸ್ಬೋದು. ವಿಷ್ಣುವಿನ ಒಂದು ಅವತಾರದಲ್ಲಿ ಮೋಹಿನಿ ಕೂಡ ಒಂದು ಭಸ್ಮಾಸುರನನ್ನು ಸಂಹಾರ ಮಾಡೋದಕ್ಕಾಗಿ ವಿಷ್ಣು ಮೋಹಿನಿ ಅವತಾರವನ್ನು ತಾಳ್ತಾನೆ. ಸೊ ಅಂತಹ ಒಂದು ಅದ್ಭುತ ಕಲಾಕೃತಿ ನಿಮಗೆ ಗರ್ಭಗುಡಿಯ ಒಳಗೆ ಕಂಡುಬರುತ್ತದೆ. ಸೊ ಎಸ್, ದ ನೆಕ್ಸ್ಟ್ ಒನ್ ಹಾಗಾದರೆ ನಾವು ವಿಷ್ಣುವಿನ ದೇವಾಲಯ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನೋಡಿದ್ವಿ. ಇದರ ವಿಷ್ಣುವಿನ ವಾಹನ ಗರುಡ. ಸೊ ಈ ದೇವಾಲಯದ ಎದುರು ಭಾಗದ ಧ್ವಜಸ್ತಂಭದಲ್ಲಿ ಗರುಡನನ್ನು ನಾವು ಗಮನಿಸ್ತೀವಿ. ಸೊ ವಿಷ್ಣುವಿನ ವಾಹನ ಗರುಡ. ಹಾಗೆ ಶಿವನ ವಾಹನ ಆದರೆ ನಂದಿ ಮಂಟಪ ಹೆಂಗಿರುತ್ತೋ ಹಾಗೆಯೇ ವಿಷ್ಣುವಿನ ದೇವಾಲಯದಲ್ಲೂ ಕೂಡ ಗರುಡ ಸ್ತಂಭವನ್ನು ನಾವು ಈ ದೇವಾಲಯದಲ್ಲಿ ನೋಡಬಹುದಾಗಿದೆ. ನಾವೇನು ಹೇಳಿದ್ವಿ, ವಿಜಯನಗರ ಪೀರಿಯಡಲ್ಲಿ ಈ ರೀತಿಯಾದಂತಹ ಗೋಪುರದ ರಚನೆ ಆಗುತ್ತೆ ನೋಡಿ. ಇದು ವಿಜಯನಗರ ಕಾಲಾವಧಿಯಲ್ಲಿ ಆದಂಥ ಗೋಪುರದ ರಚನೆ. ಎಸ್, ದ ನೆಕ್ಸ್ಟ್ ಒನ್ ಬಂದಾಗ ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲೇ ಹೊಂದಿಕೊಂಡಂತೆ ಒಂದು ಕಪ್ಪೆ ಚೆನ್ನಿಗರಾಯ ದೇವಾಲಯ ಇದೆ. ಆ ದೇವಾಲಯದ ಪ್ರಾಂಗಣದಲ್ಲೇ ನಮಗೆ ಇನ್ನೊಂದು ಕಪ್ಪೆ ಚೆನ್ನಿಗರಾಯ. ಈ ದೇವಾಲಯವನ್ನು ವಿಷ್ಣುವರ್ಧನ ಹೆಂಡತಿಯಾದಂಥ ಶಾಂತಲೆ 1117ರಲ್ಲೇ ಈಕೆ ಕೂಡ ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನು ಹಾಕಿಸಿದಳು ಅಂತ ಹೇಳಿ ಅಲ್ಲಿನ ಶಾಸನದಿಂದ ತಿಳಿದು ಬರುತ್ತೆ. ಎಸ್, ಹಾಗೆಯೇ ಈ ಬೇಲೂರಿನ ಚೆನ್ನಕೇಶವ ದೇವಾಲಯದ ಕುರಿತು ಫರ್ಗ್ಯೂಸನ್ ಏನಂತ ಹೇಳಿ ಒಂದು ಹೇಳಿಕೆಯನ್ನು ನೀಡಿದ್ದಾನೆ ಅಂತ ಹೇಳಿದ್ರೆ, ಸೊ ಈ ದೇವಾಲಯದ ಪ್ರತಿಯೊಂದು ಭಾಗದಲ್ಲಿರೋ ಪರಿಶ್ರಮ ವಿಶ್ವದಲ್ಲಿ ಎಲ್ಲೂ ನೋಡಲು ಸಾಧ್ಯವಿಲ್ಲ ಅಂತ ಹೇಳಿ ಅದ್ಭುತವಾದ ವಿವರಣೆಯನ್ನು ಆತ ನೀಡಿದ್ದಾನೆ. ಅಂದರೆ ಅಷ್ಟೊಂದು ಕಲಾತ್ಮಕವಾದ ಕುಸುರಿ ಕೆತ್ತನೆ ಈ ದೇವಾಲಯದಲ್ಲಿ ನಮಗೆ ಕಂಡುಬರುತ್ತೆ. ಸೊ MH ಕೃಷ್ಣರವರು ಈ ದೇವಾಲಯದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಇದೊಂದು ಲಲಿತ ಕಲೆಗಳ ವಸ್ತು ಸಂಗ್ರಹಾಲಯ ಅಂತ ಹೇಳಿ ಕರೆದಿದ್ದಾರೆ ಈ ದೇವಾಲಯದ ಕುರಿತು. ಅಷ್ಟು ಅದ್ಭುತವಾದಂತಹ ಕಲಾಕೃತಿ ಈ ದೇವಾಲಯದ್ದು ಅಂತ ಹೇಳಿ ಅವರ ಅಭಿಪ್ರಾಯವಾಗಿರುತ್ತೆ. ಹಾಗೆ ದ ನೆಕ್ಸ್ಟ್ ಒನ್ ದೇವಾಲಯಕ್ಕೆ ಬಂದಾಗ ಹೊಯ್ಸಳೇಶ್ವರ ದೇವಾಲಯ, ಹಳೆಬೀಡಿನಲ್ಲಿರ್ತಕ್ಕಂಥ ದೇವಾಲಯ. ಸೊ ಇದನ್ನು ಕೂಡ 12ನೇ ಶತಮಾನದಲ್ಲಿ ವಿಷ್ಣುವರ್ಧನನಾದಂಥ ಹೊಯ್ಸಳ ರಾಜ ವಿಷ್ಣುವರ್ಧನ 1121ರಲ್ಲಿ ಅಂದರೆ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಹಾಕಿಸ್ತಕ್ಕಂಥದ್ದು 1117ರಲ್ಲಿ ಅಲ್ವಾ. ಸೊ ಅಂದರೆ ಒಂದು 4 ವರ್ಷದಲ್ಲೇ ಅಗೇನ್ 1121ರಲ್ಲಿ ಈ ದೇವಾಲಯವನ್ನು ಹಾಕಿಸೋದಕ್ಕೆ ಪ್ರಾರಂಭಿಸ್ತಾರೆ. ಯಾವುದು? ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ. ಇಲ್ಲಿ 2 ದೇವಾಲಯಗಳು ಅಂದರೆ 2 ಗರ್ಭಗುಡಿಗಳಿದ್ವೆ. ಹಾಗಾಗಿ ಇದನ್ನು ದ್ವಿಕೂಟ ದೇವಾಲಯ ಅಂತ ಹೇಳಿ ಕರಿತೀವಿ. ಅದರ ಜೊತೆಗೆ ಈ ದೇವಾಲಯವನ್ನು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ ಹೆಸರಿನಿಂದ ಈ ದೇವಾಲಯವನ್ನು ಕರೆಯಲಾಗುತ್ತೆ. ಹಾಗಾದರೆ ಈ ದೇವಾಲಯವನ್ನು ಯಾರು ಶಿಲ್ಪಿ ಹಾಕಿಸಿದ್ರು ಅಂದರೆ ಕೇತುಮಲ್ಲ ಅಂತಕ್ಕಂಥ ಒಬ್ಬ ಶಿಲ್ಪಿಯಿಂದ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರುತ್ತೆ. ಹಾಗಾದರೆ ಈ ದೇವಾಲಯವನ್ನು ನಿರ್ಮಿಸೋದಕ್ಕೆ ಸುಮಾರು ಒಂದು 105 ವರ್ಷಗಳನ್ನೇ ತೆಗೆದುಕೊಂಡ್ರು ಅಂತ ಹೇಳಿ. 105 ವರ್ಷಗಳನ್ನು ತೆಗೆದುಕೊಂಡ್ರೂ ಕೂಡ ಈ ದೇವಾಲಯದ ಕಾರ್ಯ ಕಂಪ್ಲೀಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 105 ವರ್ಷ ತೆಗೆದುಕೊಂಡ್ರೂ ಕಂಪ್ಲೀಟ್ ಆಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ದೆಹಲಿ ಸುಲ್ತಾನರ ದಾಳಿ ಪ್ರಾರಂಭ ಆಯಿತು. ಹಾಗಾಗಿ ಬಹುಶಃ ಈ ದೇವಾಲಯದ ಕೆತ್ತನೆ ಕಾರ್ಯ ಬಹುಶಃ ಫಿನಿಶ್ ಆಗಿಲ್ಲ ಅಂತ ಹೇಳಿ ನಾವು ಗಮನಿಸ್ಬೋದು. ಎಸ್, ಈ ದೇವಾಲಯದ ಫುಲ್ ಒಂದು ಪಾರ್ಟ್ಸ್ಗಳನ್ನು ಅಂದರೆ ಯಾವ್ಯಾವ ಭಾಗಗಳನ್ನು ಈ ದೇವಾಲಯ ಹೊಂದಿದೆ ಅಂದಾಗ, ಸೊ ಏನು ನಾವು ಗಮನಿಸ್ತೀವಿ, ನಕ್ಷತ್ರಾಕಾರದ ತಳವಿನ್ಯಾಸಗಳನ್ನು ಹೊಂದಿದಂಥದ್ದು ಈ ದೇವಾಲಯ. ಎತ್ತರವಾದ ಜಗತಿ ಮೇಲೆ ಈ ದೇವಾಲಯ ನಿರ್ಮಾಣ ಆಗಿದೆ. ಆಬ್ವಿಯಸ್ಲಿ ನಕ್ಷತ್ರಾಕಾರ ತಳಪಾಯ ಹೊಯ್ಸಳರದ ಪ್ಲ್ಯಾನ್ ಅದು.
ಎತ್ತರವಾದ ಒಂದು ಜಗತಿ ಕಂಡು ಬರ್ತಾ ಇದೆ. ಈ ಜಗತ್ತಿಗೆ ಮೇಲೆ ಅಂದರೆ ಈ ಜಗತ್ತಿಯ ಮೇಲೆ ಹತ್ತೋದಕ್ಕೆ ಸೋಪಾನ ಅಥವಾ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆ ಈ ದೇವಾಲಯದಲ್ಲಿ ಅಂದರೆ ಈ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಶಿವನ ದೇವಾಲಯ ಆಗಿರೋದ್ರಿಂದ 2 ನಂದಿ ಮಂಟಪಗಳು ಕಂಡು ಬರ್ತಾ ಇದೆ ನಮಗೆ. ಅಂದರೆ ಈ ದೇವಾಲಯವನ್ನು ನಮಗೆ ಸಾಮಾನ್ಯವಾಗಿ ದ್ವಿಕೂಟ ಅಂದರೆ 2 ಗರ್ಭಗುಡಿಗಳು ಕಂಡುಬರುತ್ತೆ. ಆದರೆ ಈ ದೇವಾಲಯದ ವಿಶೇಷತೆ ಏನಂದರೆ 2 ನಂದಿ ಮಂಟಪಗಳು ಕಂಡುಬರುತ್ತೆ, 2 ಮುಖಮಂಟಪ ಕಂಡುಬರ್ತಾ ಇದೆ. ಹಾಗೆಯೇ ನವರಂಗ ಅಂತ ಏನು ಹೇಳಿ ಕರಿತೀವಿ, ಈ ಭಾಗ 2 ನವರಂಗಗಳು, 2 ಸುಖನಾಸಿ, ಹಾಗೆ 2 ಗರ್ಭಗುಡಿಗಳು ಕಂಡುಬರ್ತಾ ಇದೆ. ಸೊ ಇದಿಷ್ಟು ಭಾಗವನ್ನು ಈ ದೇವಾಲಯ ಒಳಗೊಂಡಿದೆ. ಸೊ ಹಾಗಾಗಿ ಇದನ್ನು ವಿದ್ವಾಂಸರು ಏನಂತ ಹೇಳಿ ಕರೀತಾರೆ ಅಂದರೆ, ಈ ದೇವಾಲಯ ದ್ವಿಕೂಟ ಅಂತ ಹೇಳಿ ಕರೆಯೋದಕ್ಕಂತಲೂ ಅವಳಿ ದೇವಾಲಯ ಅಂತ ಹೇಳಿ ಕರೆಯೋದು ಸೂಕ್ತ ಅಂತಕ್ಕಂತಹ ವಾದ ಕೂಡ ನಿಮಗೆ ಈ ದೇವಾಲಯದಲ್ಲಿ ಕಂಡುಬರುತ್ತೆ. ಬೃಹತ್ತಾದಂತಹ ಒಂದು ದೇವಾಲಯವೇ ಈ ಹೊಯ್ಸಳೇಶ್ವರ ದೇವಾಲಯ. ಈ ಹೊಯ್ಸಳೇಶ್ವರ ದೇವಾಲಯನ ನೋಡೋದಕ್ಕೆ ಹೋದಾಗಲೂ ಕೂಡ ಅತಿ ಯಥೇಚ್ಛವಾದಂತಹ ಶಿಲ್ಪ ಕಲಾಕೃತಿಗಳು ನಮ್ಮ ಗಮನವನ್ನು ಸೆಳೀತವೆ. ಬಹುಶಃ ನಾವು ಈ ಒಂದೊಂದು ದಿನದಲ್ಲಿ ದೇವಾಲಯವನ್ನು ನೋಡೋದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಕಲೆಯ ಅದ್ಭುತವೇ ಈ ದೇವಾಲಯದಲ್ಲಿ ಇದೆ ಅನ್ನುವಂತೆ ಭಾಸವಾಗುತ್ತೆ. ಎಸ್, ದ ನೆಕ್ಸ್ಟ್ ಒನ್ ಹಾಗಾದರೆ ಹೊಯ್ಸಳರ ದೇವಾಲಯದ ಗೋಡೆಗಳ ಸುತ್ತಲೂ ಕೂಡ ಆನೆ, ಸಿಂಹ ಏನು ನಾವು ಬೇಲೂರಲ್ಲಿ ಗಮನಿಸ್ತೀವೋ ಹಾಗೆ ಹೊಯ್ಸಳ ಈ ಹಳೆಬೀಡಿನಲ್ಲೂ ಕೂಡ ಆನೆಗಳ ಸಾಲು, ಸಿಂಹಗಳ ಸಾಲು, ಬಳ್ಳಿ ಸುರುಳಿ, ಆಮೇಲೆ ರಾಮಾಯಣ, ಮಹಾಭಾರತ ಈ ಕಥೆಗಳನ್ನು ನಾವು ಏನು ಪಟ್ಟಿಕೆಗಳು ಅಂತ ಹೇಳಿ ಕರಿತೀವಿ, ದೇವಾಲಯದ ಸುತ್ತ ಅಲ್ಲಿ ಡೆಪಿಕ್ಟ್ ಮಾಡಲಾಗಿದೆ. ಇಡೀ ಒಂದು ಪಟ್ಟಿಕೆಗಳಲ್ಲಿ ಏನು ಯಾವ್ಯಾವ ರಾಮಾಯಣದ, ಮಹಾಭಾರತದ ದೃಶ್ಯಗಳನ್ನು, ಭಾಗವತದ ಚಿತ್ರಗಳನ್ನು ಸೊ ಈ ದೇವಾಲಯದಲ್ಲಿ, ಹಾಗೆಯೇ ಶಾಂತಲೇಶ್ವರ ದೇವಾಲಯವೂ ಜೊತೆಯಲ್ಲಿರೋದ್ರಿಂದ ಈ ದೇವಾಲಯದಲ್ಲಿ ಶಾಂತಲೆಯ ನೃತ್ಯದ, ಶಾಂತಲೆ ಅಂದರೆ ವಿಷ್ಣುವರ್ಧನ ಹೆಂಡತಿ ಶಾಂತಲೆಯ ನೃತ್ಯದ ಆಕೆಯ ಶಿಲ್ಪ ಕಲಾಕೃತಿಗಳನ್ನು ಕೂಡ ಈ ದೇವಾಲಯದಲ್ಲಿ ಗಮನಿಸಬಹುದು. ಎಸ್, ಹಾಗೆಯೇ ಇನ್ನೊಂದು ಹಳೆಬೀಡಿನಲ್ಲೇ ಇರ್ತಕ್ಕಂಥ ಇನ್ನೊಂದು ದೇವಾಲಯ ಅಂತ ಹೇಳಿದ್ರೆ ಕೇದಾರೇಶ್ವರ ದೇವಾಲಯ ಅಂತ ಹೇಳಿ ಕರಿತೀವಿ. ಈ ದೇವಾಲಯವನ್ನು 1173ರಿಂದ 1219ರವರೆಗೆ ಈ ದೇವಾಲಯವನ್ನು ಕೆತ್ತನೆ ಮಾಡಲಾಗುತ್ತೆ. ಹಾಗಾದರೆ ಈ ದೇವಾಲಯ ಯಾರ ಅವಧಿಯಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ, 2ನೇ ವೀರಬಲ್ಲಾಳನ ಅವಧಿಯಲ್ಲಿ ಈ ದೇವಾಲಯದ ಕೆತ್ತನೆ ಕಾರ್ಯಗಳು ಪ್ರಾರಂಭ ಆಗುತ್ತೆ. 2ನೇ ವೀರಬಲ್ಲಾಳ ಮತ್ತು ಆತನ ಹೆಂಡತಿಯಾದಂಥ ಕೇತಲಾದೇವಿ ಈ ದೇವಾಲಯವನ್ನು ನಿರ್ಮಿಸಿದ್ರು ಅಂತ ಹೇಳಿ ನಮಗೆ ದಾಖಲೆಗಳು ಸಿಗುತ್ತೆ. ಹಾಗಾದರೆ ಈ ಕೇದಾರೇಶ್ವರ ದೇವಾಲಯ ಏನಿದೆ ಇದು ತ್ರಿಕೂಟ ದೇವಾಲಯ ಆಗುತ್ತೆ, ಅಂದರೆ 3 ಗರ್ಭಗುಡಿಗಳನ್ನು ಒಳಗೊಂಡಂತಹ ದೇವಾಲಯವಾಗಿರುತ್ತೆ. ಎಸ್, ಇದರ ಕುರಿತಂತೆ ಒಂದು ಪ್ರಶ್ನೆ ಈ ರೀತಿ ಇರುತ್ತೆ: ಹಳೆಬೀಡಿನ ಕೇದಾರೇಶ್ವರ ದೇವಾಲಯ ಮತ್ತು ಚಿಕ್ಕಮಗಳೂರಿನ ಅಮೃತೇಶ್ವರ ದೇವಾಲಯಗಳು ಈ ಕೆಳಗಿನವರ ಕಾಲದಲ್ಲಿ ನಿರ್ಮಾಣವಾದವು ಅಂತ ಹೇಳಿ. ಎಸ್, ವೀರಬಲ್ಲಾಳ ಸೆಕೆಂಡ್, ವೀರಬಲ್ಲಾಳ 3, ನರಸಿಂಹ, ರಾಜರಾಜ 3 ಅಂತ ಹೇಳಿದೆ. ಸೊ 2ನೇ ವೀರಬಲ್ಲಾಳನ ಕಾಲದಲ್ಲಿ ಹಳೆಬೀಡಿನ ಕೇದಾರೇಶ್ವರ ದೇವಾಲಯ ನಿರ್ಮಾಣ ಆಗುತ್ತೆ. ಹಾಗೆ ಇನ್ನೊಂದು ಅದ್ಭುತವಾದ ದೇವಾಲಯ ಅಂತ ಹೇಳಿದ್ರೆ ಅದು ಅಮೃತೇಶ್ವರ ದೇವಾಲಯ, ಚಿಕ್ಕಮಗಳೂರಲ್ಲಿ ಕಂಡುಬರ್ತಕ್ಕಂಥ ಅಮೃತೇಶ್ವರ. ಸೊ ಇದು ಕೂಡ ಯಾರ ಕಾಲದಲ್ಲಿ ಅಂದರೆ 2ನೇ ವೀರಬಲ್ಲಾಳನ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಸೊ ನಿಮಗೆ ಇನ್ನೂ ಡೀಟೇಲ್ಸ್ ಆಗಬೇಕಿದ್ರೆ ಯಾರ್ಯಾರ ಕಾಲದಲ್ಲಿ ಯಾವ್ಯಾವ ದೇವಾಲಯಗಳು ನಿರ್ಮಾಣ ಆಗಿದ್ದಾವೆ ಅಂತ ಹೇಳಿ ಸೊ ಇದರ ಒಂದು ಲೀಸ್ಟ್ ಕೂಡ ಇಲ್ಲಿ ಲಭ್ಯ ಇರುತ್ತೆ, ನೀವು ತೆಗೆದುಕೊಳ್ಬೋದು ಮಾಹಿತಿಯನ್ನು. ಎಸ್, ವಿಷ್ಣುವರ್ಧನ ಕಾಲಕ್ಕೆ ಬಂದಾಗ 5 ನಾರಾಯಣ ದೇವಾಲಯಗಳು, ವೀರಬಲ್ಲಾಳನ ಕಾಲಕ್ಕೆ ಬಂದಾಗ ಅರಸೀಕೆರೆಯ ಅಮೃತೇಶ್ವರ, ಹಾಗೆ ಅರಸೀಕೆರೆಯಲ್ಲಿರ್ತಕ್ಕಂಥ ಅಮೃತೇಶ್ವರ, ಮತ್ತು ಅಮೃತೇಶ್ವರಕ್ಕೆ ಬಂದಾಗ ಎಸ್ ಇನ್ನೊಂದು ನಮಗೆ ಚಿಕ್ಕಮಗಳೂರಲ್ಲೂ ಕೂಡ ಕಂಡುಬರುತ್ತೆ. ಎಸ್, ಅಂದರೆ ತರೀಕೆರೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಎಸ್, ದ ನೆಕ್ಸ್ಟ್ ಒನ್ ಹಾಗಾದರೆ ಸೋಮನಾಥಪುರ ಕೇಶವ ದೇವಾಲಯ. ಇದು ಕೂಡ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಸೇರಿದಂತಹ ಸ್ಥಳ ಆಗಿರುತ್ತೆ. ಸೊ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಸೋಮನಾಥಪುರ ಎಂಬಂತಹ ಸ್ಥಳದಲ್ಲಿ 1258ರಿಂದ 68ರ ಕಾಲದಲ್ಲಿ ಹೊಯ್ಸಳರ ದಂಡನಾಯಕನಾದಂಥ 3ನೇ ನರಸಿಂಹನ ಮಂತ್ರಿ ಈತ, ಯಾರು ಸೋಮನಾಥ ಅಂತಕ್ಕಂಥವನು. ಸೊ ಈತನ ಅವಧಿಯಲ್ಲಿ ಸೋಮನಾಥ ಎಂಬುವನು ಈ ದೇವಾಲಯವನ್ನು ಹಾಕಿಸ್ತಾನೆ. ಹಾಗಾಗಿ ಇದನ್ನು ಸೋಮನಾಥ ದೇವಾಲಯ ಎಂದೇ ಕರೆಯಲಾಗುತ್ತೆ. ಸೊ ಇದೊಂದು ತ್ರಿಕೂಟ, ಅಂದರೆ ಈ ದೇವಾಲಯವನ್ನು ನಾವು ತ್ರಿಕೂಟ ದೇವಾಲಯ ಅಂತ ಹೇಳಿ ಕರಿತೀವಿ. ಇನ್ನೊಂದು ವೈಶಿಷ್ಟ್ಯತೆ ದೇವಾಲಯ ಅಂದರೆ 3 ಶಿಖರಗಳನ್ನು ಒಳಗೊಂಡಿದೆ ದೇವಾಲಯ. ಸೊ 3 ಗರ್ಭಗುಡಿಗಳನ್ನು ಒಳಗೊಂಡಿದೆ, ಹಿಂಭಾಗದಲ್ಲಿ ಒಂದಿದೆ ಕಾಣಿಸೋದಿಲ್ಲ. ಹಾಗಾಗಿ 3 ಶಿಖರಗಳನ್ನು ಒಳಗೊಂಡಂತಹ ದೇವಾಲಯ.
ನಾವು ಬೇಲೂರಲ್ಲೂ ಶಿಖರ ಇದ್ದರೂ ಈಗ ಇಲ್ಲ, ಬಟ್ ಹಳೆಬೀಡಿಗೆ ಬಂದ್ರೂ ನಮಗೆ ಶಿಖರ ಕಂಡು ಬರೋದಿಲ್ಲ. ಆದರೆ ಬೇಲೂರಲ್ಲಿ ಶಿಖರ ಕಂಡು ಬಂದಿದೆ. ಯಾಕೆಂದರೆ ಇದ್ರ ಮೇಲೆ ಹೆಚ್ಚಾಗಿ ಅಂದರೆ ಇದ್ರ ಮೇಲೆ ಕ್ವಶನ್ ಕೇಳಿರೋದ್ರಿಂದ ಬಿ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ 3 ಗರ್ಭಗುಡಿಗಳನ್ನು ಹೊಂದಿದಂಥ ಒಂದು ತ್ರಿಕೂಟ ದೇವಾಲಯ ಅಂತ ಹೇಳಿ ಕರಿತೀವಿ. ಹಾಗಾದರೆ 3 ಗರ್ಭಗೃಹಗಳಲ್ಲಿ ಯಾವ್ಯಾವ ವಿಗ್ರಹಗಳು ನಮಗೆ ಕಂಡುಬರುತ್ತೆ ಅಂದರೆ ಕೇಶವ, ಜನಾರ್ದನ ಮತ್ತು ವೇಣುಗೋಪಾಲನ ವಿಗ್ರಹಗಳು ಒಳಭಾಗದಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಕಂಡುಬರುತ್ತೆ. ಎಸ್, ಇಲ್ಲ ಈ ಚಿತ್ರದಲ್ಲಿ ಗಮನಿಸ್ಬೋದು ಕೃಷ್ಣ. ಸೊ ಓಕೆ, ಕೃಷ್ಣನ ಚಿತ್ರವನ್ನು ದ ಫಸ್ಟ್ ಒನ್ ಕೃಷ್ಣ, ಕೇಶವ, ಜನಾರ್ದನ ಅಂತಕ್ಕಂಥ 3 ಗರ್ಭಗುಡಿಗಳಲ್ಲಿ 3 ಶಿಲ್ಪಗಳನ್ನು ನಾವು ಗಮನಿಸ್ತೀವಿ. ಸೊ ಆದರೆ ಇಲ್ಲಿ ಏನು ನಾವು ಕರಿತೀವಿ ವೇಣುಗೋಪಾಲ ಅಥವಾ ಕೃಷ್ಣ ಅಂತ ಏನು ಕರಿತೀವಿ, ಕೊಳಲಿನ ಮೇಲೆ ಅಟ್ಯಾಕ್ ಮಾಡಿದರು. ಯಾರ ಕಾಲದಲ್ಲಿ ಅಂದರೆ ದೆಹಲಿ ಸುಲ್ತಾನರ ಕಾಲದಲ್ಲಿ, ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕನಾದ ಮಲ್ಲಿಕ್ ಕಾಫರ್ ಈ ದೇವಾಲಯದ ಮೇಲೆ 1326ರಲ್ಲಿ ದಾಳಿ ಮಾಡ್ತಾನೆ. ಹಾಗಾಗಿ ಈ ಮೂರ್ತಿಗಳ ಮೇಲೆ ಆತ ದಾಳಿ ಮಾಡ್ತಾನೆ. ಯಾಕೆ ಇವರೆಲ್ಲ ಈ ಇಸ್ಲಾಂ ಅಂದರೆ ಮುಸ್ಲಿಮರು ಯಾಕೆ ಇದ್ರ ಮೇಲೆ ದಾಳಿ ಮಾಡ್ತಾ ಇದ್ರು ಅಂದರೆ, ಹೆಚ್ಚಾಗಿ ದೇವಾಲಯ ಅಂದ ತಕ್ಷಣ ನಮಗೆ ಸಂಪತ್ತು ದೇವಾಲಯಗಳಲ್ಲಿ ಅವತ್ತಿನ ಕಾಲದಲ್ಲಿ ದೇವಾಲಯಗಳ ಸಂಪತ್ತನ್ನು ಇಡಲಾಗ್ತಾ ಇತ್ತು. ಹಾಗಾಗಿ ಅವರು ಈ ದೇವಾಲಯಗಳಲ್ಲಿ ಶಿಲ್ಪಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಅಲ್ಲಿ ಏನು ಒಡವೆ, ಬಂಗಾರ, ವಜ್ರ, ವೈಡೂರಿ ಇಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಸೊ ಹಾಗಾಗಿ ಅವರ ಮೇನ್ ಇಂಟೆನ್ಷನ್ ಈ ರೀತಿ ಶಿಲ್ಪಕಲಾಕೃತಿಗಳ ಮೇಲೆ ದಾಳಿಯನ್ನು ಮಾಡುವುದನ್ನು ಗಮನಿಸ್ತೀವಿ. ಹಾಗಾಗಿ ಏನು ನಾವು ಸೋಮನಾಥಪುರ ದೇವಾಲಯ ಏನಿದೆ ಈ ದೇವಾಲಯದ ಮೇಲೆ ದಾಳಿಯಾಗುವಂಥದ್ದನ್ನು ಗಮನಿಸ್ತೀವಿ. 1311, 1326 ಮಹಮ್ಮದ್ ಬಿನ್ ತುಘಲಕ್ನು ಕೂಡ ಈ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಸೊ ಇಂತಹ ಒಂದು ಅದ್ಭುತ ದೇವಾಲಯ ದಾಳಿಗೆ ಒಳಗಾಗುತ್ತೆ, 2 ಬಾರಿ ದಾಳಿಗೆ ಒಳಗಾಗುತ್ತೆ. ಹಾಗಾಗಿ ಈ ದೇವಾಲಯದಲ್ಲಿ ಇತ್ತೀಚಿನ ದಿನಗಳು ಅಂದರೆ ತದನಂತರದಲ್ಲಿ ಪೂಜೆ ಪುನಸ್ಕಾರಗಳಿಲ್ಲ, ಬಟ್ ಶಿಲ್ಪಕಲಾಕೃತಿಗಳನ್ನು ಅದರಲ್ಲೂ ಇದರ ವೈಶಿಷ್ಟ್ಯತೆಯನ್ನು ಗಮನಿಸಿ ದೇವಾಲಯದ ಹೊರಭಾಗದಲ್ಲಿರ್ತಕ್ಕಂತಹ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಶಿಲ್ಪಕಲಾಕೃತಿಗಳು ಅಮೋಘವಾದಂತಹ ಶಿಲ್ಪಕಲಾಕೃತಿಯನ್ನು ಗಮನಿಸಿಯೇ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಣೆ ಮಾಡಿದೆ. ಎಸ್, ಹಾಗಾದರೆ ಹೊಯ್ಸಳರು ಕೇವಲ ನಾವು ಅವಾಗ ಗಮನಿಸಿದಾಗ ಸುಮಾರು 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಆದರೂ ಕೂಡ ಸುಮಾರು ದೇವಾಲಯಗಳು ಸುಸ್ಥಿತಿಯಲ್ಲಿವೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ದೇವಾಲಯಗಳನ್ನು ನೋಡೋಕೆ ಹೋದಾಗ ಹಳೆಬೀಡಿನ ಕೇದಾರೇಶ್ವರ ದೇವಾಲಯ ಅಂತ ಹೇಳಿ ಗಮನಿಸಿದ್ವಿ. ಬೆಳವಡಿಯಲ್ಲಿರ್ತಕ್ಕಂಥ ವೀರನಾರಾಯಣ ದೇವಾಲಯ, ಹಾಗೆ ಅರಸೀಕೆರೆಯಲ್ಲಿರ್ತಕ್ಕಂಥ ಈಶ್ವರ ದೇವಾಲಯ ಕಂಡುಬರುತ್ತೆ. ಅಮೃತಾಪುರ ಅಂದರೆ ಚಿಕ್ಕಮಗಳೂರಲ್ಲಿ ಕಂಡುಬರ್ತಕ್ಕ ಅಮೃತೇಶ್ವರ ದೇವಾಲಯ, ಲಕ್ಷ್ಮೀನಾರಾಯಣ ಜಾವಗಲ್ಗಳು ಕಂಡುಬರುತ್ತೆ. ಹಾಗೆ ಹರಿಹರದಲ್ಲಿ ಹರಿಹರೇಶ್ವರ, ಹರಿ ಮತ್ತು ಹರನನ್ನು ಅಂದರೆ ಶಿವ ಮತ್ತು ವಿಷ್ಣುವನ್ನು ಒಂದೇ ರೂಪದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಂಥ ದೇವಾಲಯ ಇದು, ಹರಿಹರದಲ್ಲಿ ಕಂಡುಬರ್ತಕ್ಕಂಥ ದೇವಾಲಯ. ಹಾಗೆ ಲಕ್ಷ್ಮೀ ಗದ್ದವಳ್ಳಿ ಅಂದರೆ ಲಕ್ಷ್ಮೀ ದೇವಾಲಯ ದೊಡ್ಡಗದ್ದವಳ್ಳಿಯಲ್ಲಿದೆ. ಅರಳುಗುಪ್ಪೆಯಲ್ಲಿ ಚೆನ್ನಕೇಶವ ದೇವಾಲಯ. ಈ ರೀತಿಯಾದಂತಹ ದೇವಾಲಯಗಳನ್ನು ಹೊಯ್ಸಳರು ಸುಮಾರು ದೇವಾಲಯಗಳನ್ನು ನಿರ್ಮಿಸಿದ್ರು ಅಂತ ಹೇಳಿ ಗಮನಿಸ್ಬೋದು. ಹಾಗಾದರೆ ಈ ರೀತಿ ಒಂದು ಪ್ರಶ್ನೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು, ಹೊಯ್ಸಳರ ಅತಿ ದೊಡ್ಡ ಮತ್ತು ಅತಿ ಹೆಸರುವಾಸಿಯಾದ ದೇವಾಲಯಗಳಿಗೆ ಶಿಖರಗಳಿಲ್ಲ. ದೇವಾಲಯ 3 ಗೋಲಾಕಾರದ ಶಿಖರವನ್ನು ಹೊಂದಿದೆ. ಇಲ್ಲಿ ಹೊಯ್ಸಳರ ಅತಿ ದೊಡ್ಡ ದೇವಾಲಯಗಳಿಗೆ ಶಿಖರಗಳಿಲ್ಲ, ಆದರೆ ಒಂದು ದೇವಾಲಯ 3 ಗೋಲಾಕಾರದ ಶಿಖರವನ್ನು ಹೊಂದಿದೆ. ಅದು ಯಾವ ದೇವಾಲಯ ಅಂತ ಹೇಳಿ ಕೇಳಲಾಗಿದೆ. ಸೊ ನೀವು ಕರೆಕ್ಟಾಗಿ ಕ್ಲಾಸನ್ನು ಕೇಳಿದರೆ ಇದಕ್ಕೆ ಕರೆಕ್ಟಾದ ಉತ್ತರವನ್ನು ನಾವು ಕೊಡ್ಬೋದು. ಸೊ ಬೇಲೂರಿನಲ್ಲಿ ಈಗ ಶಿಖರ ನಮಗೆ ಇಲ್ಲ. ಎಸ್, ಬೇಲೂರಿನಲ್ಲಿ ಕಂಡುಬರೋದಿಲ್ಲ. ಹಳೆಬೀಡಿನಲ್ಲೂ ಇಲ್ಲ. ಸೋಮನಾಥಪುರದಲ್ಲಿ 3 ಶಿಖರಗಳನ್ನು ಹೊಂದಿದಂಥದ್ದು, ಅದರಲ್ಲೂ 3 ಶಿಖರಗಳನ್ನು ಹೊಂದಂತಹ ದೇವಾಲಯವೇ ಈ ಸೋಮನಾಥಪುರ ಆಗಿರುತ್ತೆ. ಸೊ ತಲಕಾಡಿನಲ್ಲಿರ್ತಕ್ಕಂಥದ್ದು ವಿಷ್ಣುವರ್ಧನ ಕಾಲದಲ್ಲಿ ಹಾಕ್ಸ್ತಾನೆ ಇದನ್ನು, ಕೀರ್ತಿನಾರಾಯಣ ಅನ್ನುವಂತಹ ದೇವಾಲಯವನ್ನು. ಎಸ್, ದ ನೆಕ್ಸ್ಟ್ ಒಂದು ಪ್ರಶ್ನೆ ಈ ರೀತಿಯಾಗಿರುತ್ತೆ, ಈ ಕೆಳಗಿನ ಪೈಕಿ ಯಾವುದು ಹೊಯ್ಸಳರಿಂದ ನಿರ್ಮಿತವಾದ ದೇವಾಲಯಗಳು? ಇದಕ್ಕೆ ಎಸ್ ಬಂದಿರತಕ್ಕಂಥ ಕ್ವಶನ್ನು 2015ರಲ್ಲಿ. ಸೋಮನಾಥ ಮತ್ತು ಚೆನ್ನಕೇಶವ ದೇವಾಲಯ, ಐಹೊಳೆಯ ಲಾರ್ಡ್ ಖಾನ್ ದೇವಾಲಯ, ಬೆಂಗಳೂರಿನ ಸೋಮೇಶ್ವರ ದೇವಾಲಯ ಅಂತೇಳಿ. ಸೊ ಅದರಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡೋದಕ್ಕೆ ಏನು ಕಷ್ಟ ಆಗೋದಿಲ್ಲ. ಇದಕ್ಕೆ ಸೋಮನಾಥ ಮತ್ತು ಚೆನ್ನಕೇಶವ ದೇವಾಲಯ ಅಂತ ಹೇಳಿ ಗುರುತಿಸಲಾಗಿದೆ. ಎಸ್, ಇದಿಷ್ಟು ಹೊಯ್ಸಳರ ವಾಸ್ತುಶಿಲ್ಪದ ಕುರಿತ ಮಾಹಿತಿ ಆಗಿರುತ್ತೆ. ಹೊಯ್ಸಳರ ವಾಸ್ತುಶಿಲ್ಪದ ಏನು ಕುರಿತು ನಮಗೆ ತಿಳಿಯೋದಕ್ಕೆ ಹೋದಾಗ ನಾವು ಕೇವಲ ಇಷ್ಟು ಏನು ಒಂದು ಅರ್ಧ ಗಂಟೆ 1 ಗಂಟೆ ಕ್ಲಾಸ್ ಮಾಡ್ತೀವಿ ಅಂದರೆ ಒಂದು ಟ್ರೈಲರ್ ಅಷ್ಟೇ ಆಗಿರುತ್ತೆ. ಯಾಕೆಂದರೆ ಹೊಯ್ಸಳರ ಕಲೆ ಅಂತಕ್ಕಂಥದ್ದು ಒಂದು ಸಾಗರ ಇದ್ದಂಗೆ, ನಾವು ಹೇಳುವಂಥದ್ದು ಕೇವಲ ಒಂದು ಸ್ವಲ್ಪ ಮಟ್ಟಿನ ಮಾಹಿತಿ ಆಗಿರುತ್ತೆ. ಸೊ ಇದಿಷ್ಟು ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಒಂದು ಸಂಕ್ಷಿಪ್ತವಾದ ಮಾಹಿತಿ ಆಗಿರುತ್ತೆ. ಓಕೆ, ಇಲ್ಲಿಯವರೆಗೆ ನನ್ನ ಕ್ಲಾಸನ್ನು ಕೇಳೋದಕ್ಕೆ ಧನ್ಯವಾದಗಳು.